ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿ ಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ನಿನ್ನೆ ಚಿಂತನೆ ಮಾಡುವಾಗ ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ. ಸ್ವಧರ್ಮೇ ನಿಧನಂ. ಶ್ರೀಕೃಷ್ಣ ಪರಮಾತ್ಮ ಮನುಷ್ಯರಾಗಿ ಭೂಮಿಯ ಮೇಲೆ ಜನಿಸಿದವರು ಪ್ರತಿಯೊಬ್ಬರೂ ತನಗೆ ವಿಹಿತವಾದಂತಹ ಕರ್ತವ್ಯ ಕರ್ಮಾನುಷ್ಠಾನದಲ್ಲಿ ಯಾವಾಗಲೂ ಇರಬೇಕು, ಅದು ಶ್ರೇಯಸ್ಕರ ಅಂತ ನಿರೂಪಣೆ ಮಾಡ್ತಾನೆ. ಇಲ್ಲಿ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಅಂತಂದ. ನಮಗೆ ವಿಹಿತವಾದಂಥ ಧರ್ಮವನ್ನು ನಾವು ಆಚರಣೆ ಮಾಡುವಾಗ ಸ್ವಲ್ಪ ಹಿಂದು ಮುಂದು ಸ್ವಲ್ಪ ಅಲ್ಲಿ ವೈಗುಣ್ಯ ಬರಬಹುದು, ನ್ಯೂನತೆ ಬರಬಹುದು. ಪರಧರ್ಮವನ್ನು ಆಶ್ರಯಿಸಿ ಸಾಂಗವಾಗಿ ಅದನ್ನು ಅನುಷ್ಠಾನ ಮಾಡಿದರೂ ಕೂಡ ನಮಗದರಿಂದ ಫಲ ಇಲ್ಲ, ಅದರಿಂದ ಅನಿಷ್ಟವೇ ಇದೆ ಅಂತಾನೆ. ಪರಧರ್ಮಾತ್ ಸ್ವನುಷ್ಠಿತಾತ್. ಬೇರೆ ಧರ್ಮವನ್ನು ವಿಹಿತ ನಮಗಲ್ಲದದ್ದನ್ನು ನಾವು ಸಾಂಗವಾಗಿ ಆಚರಣೆ ಮಾಡಿದರೂ ಕೂಡ ನಮಗದರಿಂದ ಶ್ರೇಯಸ್ಸಿಲ್ಲ. ಅದು ನಮಗೆ ಭಯನೇ ಉಂಟು ಮಾಡ್ತದೆ, ನಮಗದು ಅನರ್ಥಕ್ಕೆ ಕಾರಣ ಮಾಡ್ತದೆ. ಹೀಗಾಗಿ ಮನುಷ್ಯ ಸೋಚಿತ ವರ್ಣದ ಸೋಚಿತ ಆಶ್ರಮಕ್ಕೆ ಸಂಬಂಧಪಟ್ಟ ಕರ್ತವ್ಯವನ್ನು ಆಚರಣೆ ಮಾಡಬೇಕು ಅನ್ನೋದೇ ಶ್ರೀಕೃಷ್ಣ ಪರಮಾತ್ಮನ ಅಭಿಪ್ರಾಯ. ಇಲ್ಲಿ ಸ್ವಧರ್ಮ ಹಾಗೂ ಪರಧರ್ಮ ಅಂತ ಎರಡು ಪದಗಳನ್ನು ಕೃಷ್ಣ ಬಳಸ್ತಾನೆ. ಸ್ವಧರ್ಮ ಅಂದರೆ ಯಾವುದು, ಪರಧರ್ಮ ಅಂದರೆ ಯಾವುದು? ನಿನ್ನೆ ತಿಳಿಸುವಾಗ ನಾವು ಭೂಮಿ ಮೇಲೆ ಜನಿಸುವಾಗಲೇ ನಮಗೆ ಅಂತ ಒಂದು ಧರ್ಮ ನಮ್ಮ ಹುಟ್ಟುಹುಟ್ಟಿನಿಂದಲೇ ಜೊತೆ ಜೊತೆಯಾಗಿ ಬಂದಿರ್ತದಂತೆ. ಹೀಗಾಗಿ ಅವಳನ್ನು ತಾಯಿಗೆ ಹೋಲಿಸಿ ವ್ಯಾಖ್ಯಾನ ಮಾಡ್ತಾರೆ. ತಾಯಿಯನ್ನು ಕುರೂಪಿಯಾದರೂ ಅವಳು ಕಪ್ಪಿದ್ರೂ ಬೆಳಗಿದ್ರೂ ಅವಳನ್ನು ಬದಲಾಯಿಸೋದು ಹೇಗೆ ತಪ್ಪಾಗ್ತದೋ ಸ್ವಧರ್ಮವನ್ನು ಮನುಷ್ಯ ಬದಲಾಯಿಸ್ತೇನೆ ಅನ್ನೋದು ಅಷ್ಟೇ ತಪ್ಪಾಗ್ತದೆ ಅಂತಾನೆ ಕೃಷ್ಣ ಪರಮಾತ್ಮ. ಸ್ವಧರ್ಮವನ್ನು ನಾವು ಮನುಷ್ಯರಾಗದಾಗ ನಾವೇ ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಇದು ನಮ್ಮ ಸ್ವಧರ್ಮ ಅಂತ ನಾವು ತೀರ್ಮಾನ ಮಾಡಿಕೊಳ್ಬೇಕು. ಶ್ರೀಕೃಷ್ಣ ಅದನ್ನು ವ್ಯಾಖ್ಯಾನ ಮಾಡ್ತಾನೆ ಸ್ವಧರ್ಮ ಅನ್ನೋ ಪದದಿಂದ. ಅದು ಯಾವುದು ಅಂತನ್ನೋದನ್ನು ಎಕ್ಸ್ಪ್ಲೇನ್ ಮಾಡಬಾರ್ದು, ಭಿನ್ನ ಭಿನ್ನವಾಗಿರ್ತದೆ. ಎಲ್ರಿಗೆ ಒಂದೇ ಸ್ವಧರ್ಮ ಅಂತಿರಲ್ಲ. ಎಲ್ಲರೂ ಸಾಫ್ಟ್ವೇರೇ ಆಗಲ್ಲ, ಎಲ್ಲರೂ ಹಾರ್ಡ್ವೇರ್ ಆಗಲ್ಲ, ಎಲ್ಲರೂ ಕೂಡ ಡಾಕ್ಟರ್ ಆಗಲ್ಲ, ಎಲ್ಲರೂ ವಕೀಲರಾಗಲ್ಲ. ಅವರವ್ರದ್ದೇ ಆದಂಥ ಮನಸ್ಥಿತಿ ಹೇಗೆ ಬದಲಾವಣೆ ಆದಂಗೆ ಅವರವ್ರದ್ದೇ ಆದಂಥ ವ್ಯವಸ್ಥೆಯಲ್ಲಿ ಅವುಗಳು ಇದು ಇಷ್ಟ ಅಂತ ಅವರ ಮನಸ್ಸಿಗೆ ಅದು ಹತ್ತಿರಕ್ಕೆ ಬಂದಾಗ ಅದನ್ನು ಚಾಯ್ಸ್ ಮಾಡಿರ್ತಾರೆ. ಅವರು ಚಾಯ್ಸ್ ಮಾಡೋ ಮೊದಲು ಕೂಡ ಅದು ಅವನಿಗೆ ನಿರ್ಧಾರಿತವೇ ಆಗಿರ್ತದೆ, ಇವನು ಇದರಲ್ಲೇ ಬರಬೇಕು ಅಂತ. ಹಾಗೆ ಮನುಷ್ಯರಾದ ನಮಗೂ ಕೂಡ ನಮ್ಮ ಸ್ವಧರ್ಮ ಅನ್ನೋದು ನಾವು ಹುಟ್ಟುತ್ತಾನೆ ನಮಗೆ ನಿಗದಿತವಾಗೇ ಬಂದುಬಿಟ್ಟಿರ್ತದೆ. ಅದನ್ನು ಮನುಷ್ಯ ಕಂಡುಕೊಳ್ಬೇಕು. ಅರ್ಜುನ
ನಿನಗೆ ಸ್ವಧರ್ಮ ಯುದ್ಧ. ಅರ್ಜುನ ಎಲ್ಲರಿಗೆ ಸ್ವಧರ್ಮ ಯುದ್ಧ ಅಂತ ಬೋಧಿಸೇ ಇಲ್ಲ ಕೃಷ್ಣ. ಅರ್ಜುನನಿಗೆ ಸ್ವಧರ್ಮ ಯುದ್ಧ. ಭಗವದ್ಗೀತೆ ಕೇಳೋರಿಗೆಲ್ಲ ಯುದ್ಧ ಸ್ವಧರ್ಮವಲ್ಲ. ಕೃಷ್ಣ ಹಾಗೆ ಹೇಳೂ ಇಲ್ಲ. ಬಹಳ ಜನ ಇದನ್ನು ತಪ್ಪಾಗಿ ಇಂಟರ್ಪ್ರಿಟೇಟ್ ಮಾಡ್ತಾರೆ. ಅರ್ಜುನನಿಗೆ ಯುದ್ಧವನ್ನು ಬೋಧಿಸಿದ ಕೃಷ್ಣ ಹಿಂಸೆ ಬೋಧಿಸ್ತದೆ ಧರ್ಮವನ್ನಾಗಿ, ಹಿಂಸೆಯನ್ನು ಧರ್ಮವನ್ನಾಗಿ ಬೋಧಿಸ್ತದೆ ಭಗವದ್ಗೀತೆ, ಅದಕ್ಕೆ ಇದು ಸರಿಯಲ್ಲ ಅಂತ ಸಾಕಷ್ಟು ಜನ ಭಗವದ್ಗೀತೆಯನ್ನು ತಪ್ಪಾಗಿ ತಿಳಿದುಬಿಟ್ರು. ಅರ್ಜುನನಿಗೆ ಸ್ವಧರ್ಮ ಯುದ್ಧವಾಗಿತ್ತೇ ಹೊರತು ನಮಗೂ ನಿಮಗೂ ಎಲ್ರಿಗೂ ಕೂಡ ಯುದ್ಧವೇ ಸ್ವಧರ್ಮ ಅಂತ ಕೃಷ್ಣ ಹೇಳಲಿಲ್ಲ. ಕೃಷ್ಣ ಬೋಧಿಸಿದ್ದು ಸ್ವಧರ್ಮವನ್ನು, ಕೃಷ್ಣ ಬೋಧಿಸಿದ್ದು ಯುದ್ಧವನ್ನಲ್ಲ. ಸ್ವಧರ್ಮದೊಳಗೆ ಯುದ್ಧವೂ ಒಂದಾಗಿದೆ ಅರ್ಜುನನಿಗಾದಾಗ. ಇದನ್ನು ಮನುಷ್ಯ ಅರ್ಥೈಸ್ಕೊಳ್ಬೇಕು. ಅರ್ಜುನ ಅಪ್ಪಿತಪ್ಪಿ ಅವನಿಗೆ ಸ್ವಧರ್ಮ ಅದು ಹುಟ್ಟುತ್ತಾನೆ ನಿಗದಿಪಡಿಸಿದ್ದು ಯುದ್ಧವಾದದ್ದರಿಂದ ಅದನ್ನು ಅವನು ಪರಿತ್ಯಜಿಸಿದರೆ, ಅವನು ಸನ್ಯಾಸಿಯೋ ಕಾಡಿನಲ್ಲಿ ಹೋಗಿ ತಪಸ್ವಿಯೋ ಆಗಿ ನದಿ ತೀರದಲ್ಲಿ ಕೂಡೋ ಹಾಗಾಗಿದ್ದರೆ ಅವನಿಗೆ ಆ ತಪಸ್ಸು ಅದು ಪರಧರ್ಮವಾಗ್ತಿತ್ತಂತೆ. ಕೃಷ್ಣ ಪರಧರ್ಮದ ಕಡೆಗೆ ಸಾಗಬಾರ್ದು ಅರ್ಜುನ, ಸ್ವಧರ್ಮ ಬಿಡಬಾರ್ದು ಅರ್ಜುನ. ಹೀಗಾಗಿ ಕೃಷ್ಣ ಅವನಿಗೆ ಯುದ್ಧವನ್ನು ಅವನಿಗೆ ಸ್ವಧರ್ಮ ಅಂತ ಅದನ್ನೇ ಬೋಧಿಸಿದ. ಈಗ ನಾವು ನೀವು ಅನುಸಂಧಾನಕ್ಕೆ ತಂದುಕೊಳ್ಳಿಕ್ಕೆ ಸುಲಭವಾಗ್ತದೆ. ನಮಗಾಗಿ ಅಂತ ಯಾವುದು ಸ್ವಧರ್ಮವೋ ಅದನ್ನು ನಾವು ಬಿಡಬಾರ್ದು. ಅದು ನಮಗಾಗಿ ಹುಟ್ಟುವಾಗಲೇ ನಿಗದಿಪಡಿಸಿದ್ದು. ಅದು ಸ್ವಧರ್ಮ ಶಬ್ದದಿಂದಲೇ ಆಡಿದರೆ ಚೆನ್ನಾಗಿರ್ತದೆ. ಅದಕ್ಕೆ ಬೇರೆ ಶಬ್ದವೇ ಇಲ್ಲ ನನ್ನ ಪ್ರಕಾರ. ಸ್ವಧರ್ಮವನ್ನು ಇಂಟರ್ಪ್ರಿಟೇಟ್ ಮಾಡಲಿಕ್ಕೆ ಮತ್ತೊಂದು ಶಬ್ದವೇ ಇಲ್ಲ. ಯಾವ ಭಾಷೆಯಲ್ಲೂ ಕೂಡ ಅದಕ್ಕೆ ಬೇರೆ ಶಬ್ದ ಆಡಲಿಕ್ಕೆ ಆಗಲ್ಲ. ಅದು ಅದ್ಭುತವಾದ ತುಂಬ ತೂಕದ ಶಬ್ದ. ಹೀಗಾಗಿ ಇದು ಬರೀ ಭಾರತ ದೇಶಕ್ಕೆ ಸಂಬಂಧಪಟ್ಟ ವ್ಯವಸ್ಥೆಯನ್ನು ಕೃಷ್ಣ ಹೇಳ್ದ ಅಂತಲ್ಲ. ಭಗವದ್ಗೀತೆಯನ್ನು ಬೇರೆ ದೇಶದವರು ಅಧ್ಯಯನ ಮಾಡುವಾಗಲೂ ಓದುವಾಗ ಅವರಿಗೆ ಸ್ವಧರ್ಮ ಅಂದರೆ ಅವರಿಗಿದು ಸ್ಪಷ್ಟವಾಗಿ ಅರ್ಥ ಆಗಿಬಿಡ್ತದೆ. ಓ, ನನ್ನ ಸ್ವಧರ್ಮವನ್ನೇ ಕೃಷ್ಣ ನನಗೆ ಬೋಧಿಸ್ತಾ ಇದ್ದಾನೆ, ಅದನ್ನೇ ನನಗೆ ನೆನಪಿಸ್ತಾನೆ. ಇನ್ಯಾವುದಾದ್ರೂ ದೇಶದ ಪ್ರಜೆ ಓದಿದರೂ ಕೂಡ ಅವನಿಗೂ ಅದೇ ಅನ್ನಿಸ್ತದೆ, ಓ, ನನ್ನ ಸ್ವಧರ್ಮವನ್ನು ನನಗೆ ಕೃಷ್ಣ ಮಾಡಲಿಕ್ಕೆ ಹೇಳ್ತಾ ಇದ್ದಾನೆ. ಇದು ವಿಶ್ವಮಟ್ಟದಲ್ಲಿ ಯೋಚನೆ ಮಾಡುವಾಗ ಭಗವದ್ಗೀತೆಯ ಸ್ವಧರ್ಮ ಅನ್ನೋ ಪದ ತುಂಬ ವಿಸ್ತಾರವಾದ ಅರ್ಥವನ್ನು ಇಟ್ಟುಕೊಂಡು ಹೊರಟಿದೆ ಅಂತ ನಾವು ಸ್ಪಷ್ಟ ಮಾಡಿಕೊಳ್ಬೇಕು. ಪರಧರ್ಮ ಅನ್ನೋ ಪದವೂ ಕೂಡ ಬಹಳ ವಿಸ್ತಾರವಾದದ್ದೇ ಆಯಿತು. ಆವಾಗ ತನಗೆ ಯಾವುದು ವಿಹಿತವಲ್ಲವೋ ಅದೆಲ್ಲ ತನಗೆ ಪರಧರ್ಮವೇ ಆಗ್ತದೆ. ಈ ಸ್ವ ಮತ್ತು ಪರ ಎರಡು ಶಬ್ದಗಳು ಸಾಕಾಂಕ್ಷ. ಇಂಥ ಪದವನ್ನು, ಈ ಶ್ಲೋಕವನ್ನು ಅಲ್ಲಲ್ಲಿ ಕೆಲವರಿಗೇನು ಅನ್ನಿಸ್ತಿರ್ತದೆ ಅಂದರೆ, ಸ್ವಧರ್ಮ ಹಾಗೂ ಪರಧರ್ಮಗಳು ಅಂದರೆ ಒಂದು ಯಾವುದೋ ಒಂದು ಮತಕ್ಕೋ ಒಂದು ವ್ಯಕ್ತಿ ಒಂದು ವರ್ಗಕ್ಕೋ ಸೀಮಿತವಾದ ಅರ್ಥವನ್ನು ಹೇಳ್ತದೆ ಅಂತ ವ್ಯಾಖ್ಯಾನ ಮಾಡಿಬಿಡ್ತಾರೆ ಸ್ವಧರ್ಮ ಅಂತನ್ನೋ ಶಬ್ದಕ್ಕೆ. ಇದು ಯಾವುದೋ ಒಂದು ವ್ಯವಸ್ಥಿತವಾದ ಒಂದು ವರ್ಗಕ್ಕೆ ಹೇಳುವ ಶಬ್ದ ಅಲ್ಲ. ಇದು ತುಂಬ ವಿಸ್ತಾರವಾದ ಶಬ್ದ. ನೀನು ಭಾರತದಲ್ಲಿ ಜನಿಸಿದ ವ್ಯಕ್ತಿ ನೀನು ಹುಟ್ಟುವಾಗಲೇ ನಿನಗಾಗಿ ಅಂತ ಒಂದು ಕರ್ತವ್ಯ ನಿನಗೆ ನಿಗದಿಯಾಗಿರ್ತದೋ ಇಲ್ಲ, ಅದು ನಿನಗೆ ನಿನ್ನ ಪ್ರಕಾರ ಸ್ವಧರ್ಮವಾಗಬೇಕು. ಅದು ಬಿಟ್ಟು ಉಳಿದೆಲ್ಲ ನಿನಗೆ ಪರಧರ್ಮವೇ. ನೀನು ಅದನ್ನು ಆಶ್ರಯಿಸಿದಲ್ಲಿ ನಿನಗೆ ಭಯ ಆಗ್ತದೆ. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಅವನು ಯಾರೇ ಆಗಿರಬಹುದು, ಭೂಮಿ ಮೇಲೆ ಜನಿಸಿದ ಯಾವ ವ್ಯಕ್ತಿಯೇ ಆಗಿರಬಹುದು, ಅವನಿಗೆ ಕೃಷ್ಣ ನಿಗದಿಪಡಿಸಿ ಇವನು ಬ್ರಾಹ್ಮಣನೇ ಆಗಬೇಕು, ಇವನು ಕ್ಷತ್ರಿಯನೇ ಆಗಿರಬೇಕು ಅನ್ನೋ ವ್ಯವಸ್ಥೆಯನ್ನು ಮಾತನಾಡಿಲ್ಲ. ಇದೂ ನಮಗೆ ತಿಳಿಲಿಕ್ಕೆ ಬರೆದಿದ್ದಾಗ ಆಗ ಕೃಷ್ಣ ವರ್ಣ ಹಾಗೂ ಆಶ್ರಮಕ್ಕೆ ಸಂಬಂಧಪಟ್ಟ ವ್ಯವಸ್ಥೆಯನ್ನು ಶಾಸ್ತ್ರಗಳು ಬೋಧಿಸ್ತಾವೆ. ನಿನಗೆ ಯಾವಾಗ ಯಾವ ದಾರಿಯಲ್ಲಿ ಹೋಗುವಾಗ ತಿಳುವಳಿಕೆ ಬರಲ್ಲ, ಅದನ್ನು ಅನುಸರಿಸು, ಆಗ ಅದು ನಿನಗೆ ಸರಿಯಾದ ಗೈಡೆನ್ಸ್ ಕೊಡ್ತದೆ. ಹೀಗಾಗಿ ಸ್ವಧರ್ಮ ಅನ್ನೋ ಮಾತು ಶಾಸ್ತ್ರಗಳು ಬೋಧಿಸುವ ಆ ವರ್ಣ ಆ ಆಶ್ರಮಕ್ಕೆ ಸಂಬಂಧಪಟ್ಟಂಥ ವ್ಯವಸ್ಥಿತವಾದ ಧರ್ಮವನ್ನು ಬೋಧಿಸ್ತದೆ. ಅದೇ ಸ್ವಧರ್ಮ ಅಂತ ಅರ್ಥ.
ತುಂಬ ಎತ್ತರದ ಮಟ್ಟದ ವಿಚಾರ. ಮನುಷ್ಯ ಇದನ್ನು ಅರ್ಥೈಸ್ಕೊಳ್ಬೇಕು. ಅದನ್ನು ಪರಿತ್ಯಜಿಸಿ ಈ ಶಬ್ದವನ್ನೇ ಒಂದು ವರ್ಗಕ್ಕೆ ಸೀಮಿತಗೊಳಿಸ್ಕೊಂಡ್ಬಿಟ್ರೆ ಆಗ ಆ ಅರ್ಥ ಸಂಕುಚಿತವಾಗಿ ಬಿಡ್ತದೆ. ಕೃಷ್ಣ ಸಂಕುಚಿತ ಅರ್ಥವನ್ನು ಒಡಲಿನಲ್ಲಿಟ್ಟುಕೊಂಡು ತನ್ನ ಮಾತಾಡಿದವನಲ್ಲ. ಹೀಗಾಗಿ ವಿಸ್ತಾರವಾದ ಅರ್ಥವನ್ನೇ ಕೃಷ್ಣ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾನೆ. ಎಷ್ಟು ಚೆನ್ನಾಗಿ ಹೇಳ್ದ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ವಿಗುಣಃ ಅಪಿ ಸ್ವಧರ್ಮಃ ಶ್ರೇಯಾನ್. ನೋಡು, ನ್ಯೂನತೆ ಉಂಟಾದರೂ ಅಡ್ಡಿ ಇಲ್ಲ, ಸ್ವಧರ್ಮ ಶ್ರೇಯಸ್ಕರಪ್ಪ ಅರ್ಜುನ. ಸ್ವಧರ್ಮ ಶ್ರೇಯಸ್ಕರ, ಅದು ನಮಗೆ ದಾರಿಯನ್ನು ತೋರಿಸ್ಕೊಡ್ತದೆ. ಇದನ್ನು ಅನುಸಂಧಾನಕ್ಕೆ ತರಬೇಕು ಅಂತಾರೆ. ಸಾಕಷ್ಟು ಜನರಿಗೆ ಗೊಂದಲ ಏನು ಅಂದರೆ, ನಮಗೆ ಯಾಕೋ ಅದನ್ನು ನೋಡಿದಾಗ ಅವರೆಲ್ಲ ನಡೆಸ್ತಾ ಇದ್ದದ್ದನ್ನು ನೋಡಿ ನಮಗಿಂತ ಅವ್ರದ್ದು ಚೆನ್ನಾಗಿದೆ ಅಂತ ಅನ್ನಿಸ್ತದೆ. ಮೇಲಾಗಿ ಪ್ರಾಯಶಃ ಅದು ಬೇಗ ನಾವು ಸುಲಭವಾಗಿ ಮಾಡ್ಬೋದು ಅಂತ ಬೇರೆ ಅನ್ನಿಸ್ತಿರ್ತದೆ. ಆಗ ಸಾಕಷ್ಟು ಜನ ಕೇಳ್ತಾರೆ ಬಂದು, ನಮಗೆ ಯಾಕೋ ಅವ್ರದ್ದೇ ಚೆನ್ನಾಗಿ ಕಾಣಿಸ್ತದೆ ನಿಮ್ಗಿಂತ. ಹಿಂಗೆ ಬೇರೆ ಮತ್ತೆ ಅವ್ರದ್ದು ತಮ್ಮದು ಅಂತ ಹೇಳ್ಕೊಳ್ಳೋದಿಲ್ಲ, ನಿಮ್ಗಿಂತ ಅವ್ರದ್ದು ಚೆನ್ನಾಗಿದೆ ಅಂತಾರೆ. ಅದಕ್ಕೆ ನಾವು ಅದನ್ನು ಪರಿತ್ಯಜಿಸಿಬಿಟ್ವಿ, ನಾವು ಅದನ್ನು ಹಿಡಿದ್ವಿ ಅಂತ. ತಾಯಿ ಕಪ್ಪಿದ್ದಾಳೆ, ಬೆಳ್ಳಗಿದ್ದ ತಾಯಿಯನ್ನು ಆಶ್ರಯಿಸ್ತೇನೆ ಅಂತ ಅವರಮ್ಮ. ಅದು ಅವ್ರ ತಾಯಿ ನಿನಗೆ ಬೆಳ್ಳಗೆ ಕಾಣಿಸಿದ್ಲು ಅಂತ ನೀನು ಹೋಗಿ ಅವಳನ್ನು ನಮ್ಮಮ್ಮ ಅಂದರೆ ಹೇಗೆ ಸಾಧ್ಯಪ್ಪ? ಮೇಲ್ನೋಟಕ್ಕೆ ಅದು ಚೆನ್ನಾಗಿದೆ ಅಂತ ಅನ್ನಿಸ್ತದೆ. ಅದಕ್ಕೆ ಹೇಳ್ತಾನೆ, ಅದನ್ನು ಸಾಂಗವಾಗಿ ನೀನು ಆಚರಣೆಗೆ ತಂದರೂ ಅದು ನಿನಗಂತೂ ಯಾವ ಥರದ ಉಪಯೋಗಕಾರಿ ಅಲ್ಲ. ನಮ್ಮದನ್ನು ನಾವು ಆಚರಿಸುವಾಗ ಸ್ವಲ್ಪ ನ್ಯೂನತೆ ಬರ್ತದಲ್ಲ. ಹಾಗಾದರೆ ಕೃಷ್ಣ ಬಂದರೂ ಪರವಾಗಿಲ್ಲ, ಅಲ್ಲಿ ನೀನು ಹೋದರೂ ಪರವಾಗಿಲ್ಲ, ಅದು ನಿನಗೆ ಶ್ರೇಯಸ್ಕರ ಅಂದ್ಬಿಡು. ನಿಧನಂ ಶ್ರೇಯ ಅಂತಂದ ಕೃಷ್ಣ. ನಿಧನಂ ಶ್ರೇಯ. ನಮ್ಮ ಧರ್ಮ ಅಂತ ಅಭಿಮಾನದಿಂದ, ನಮ್ಮ ಧರ್ಮ ಅಂತ ಅದರ ಮೇಲೆ ಆಸ್ಥೆಯಿಂದ ನಮಗೆ ವಿಹಿತವಾದದ್ದನ್ನು ನಾವು ಮಾಡುವಾಗ ನಾವು ಮರಣ ಅಪ್ಪಿದರೂ ಕೂಡ ಅದು ಶ್ರೇಯಸ್ಕರನೇ. ಮಾಡುವಾಗ ನ್ಯೂನತೆ ಬಂದರೂ ಕೂಡ ಅದು ಶ್ರೇಯಸ್ಕರನೇ. ಅದನ್ನು ಸಹಿಸ್ತಾನಂತೆ ಭಗವಂತ. ಆಗಲಿ ಅಂತಾನೆ, ಪರವಾಗಿಲ್ಲ. ಇನ್ನೊಂದನ್ನಂತೂ ಆಶ್ರಯಿಸಲಿಲ್ಲಲ್ಲ. ಎಂಥ ಮಾತು! ಸ್ವಧರ್ಮೇ ನಿಧನಂ ಶ್ರೇಯ ಅನ್ನುವಾಗ ವಿಗುಣೋಪಿ ಸ್ವಧರ್ಮ ಶ್ರೇಯಾನ್ ಅನ್ನೋ ಮಾತಿನಲ್ಲಿ ಈ ವ್ಯಾಖ್ಯಾನವನ್ನು ಮಾಡಿ ತೋರಿಸ್ತಾನೆ ಕೃಷ್ಣ. ಸಾಕಷ್ಟು ಕಡೆಯಲ್ಲಿ ಈ ಚಿಂತನೆ ಇವತ್ತಿಗೂ ನಡೀತಾ ಇದೆ. ಮನುಷ್ಯರಾದ ನಮಗೆ ನಮ್ಮ ಸ್ವಧರ್ಮವನ್ನು ಪರಿತ್ಯಜಿಸುವ ಅಧಿಕಾರ ದೇವರು ಕೊಡಲೇ ಇಲ್ಲ. ಸ್ವೇಚ್ಛೆಯಿಂದ ಬದಲಾವಣೆಗೆ ಅವಕಾಶ ಇಲ್ಲ. ಅಲ್ಲಲ್ಲಿ ಎಷ್ಟೋ ಇವತ್ತಿನ ಕಾಲದಲ್ಲಿ ಸಾಕಷ್ಟು ಕಂಪ್ನಿಗಳಲ್ಲಿ ಸೇರಿಕೊಳ್ತಾರೆ. ಸೇರುವ ಮುನ್ನವೇ ಮೊದಲಿರಲಿಲ್ಲ ಈ ಪದ್ಧತಿ, ಈಗೀಗ ಶುರುವಾಗಿದೆ. 3 ವರ್ಷದ ಅಗ್ರಿಮೆಂಟ್ ಬರೆಸ್ಕೊಳ್ತಾರೆ, ಇನ್ನೊಂದು ಕಂಪ್ನಿಗೆ ಸೇರೋ ಹಾಗಿಲ್ಲ ಅಂತ. ಅದರದ್ದು ಲಾಭಾಂಶ ಉದ್ದೇಶಗಳು ಸಾಕಷ್ಟು ಇರ್ತಾವೆ, ಅದರ ಚರ್ಚೆ ಬೇಡ. ಆದರೆ ಒಂದಂತೂ ಸತ್ಯ, ತನ್ನ ಕಂಪ್ನಿ ಬಿಟ್ಟು ಇನ್ನೊಂದು ಕಂಪ್ನಿಗೆ ಸೇರಿಕೊಳ್ಳೋ ಹಾಗಿಲ್ಲ. ಈ ರೂಲ್ಸ್ ಅಂತೂ ಹಾಕಿದ್ರ, ಇಲ್ಲದೇ ಇದ್ದರೆ ಬೆಳಗ್ಗೆ ಅಲ್ಲಿ ಮಾಡಿ ಸಾಯಂಕಾಲ ಇಲ್ಲಿ ಮಾಡ್ತೀನಿ ಅಂತ ಹೋದರೆ ಕಠಿಣ ಆಗ್ತದೆ, ಸಮಸ್ಯೆ ಎದುರಿಸ್ಬೇಕಾಗ್ತದೆ. ಹಣ ಬರ್ಬೋದು, ಆದರೆ ಸಮಸ್ಯೆ ಜಾಸ್ತಿ ಆಗ್ತದೆ. ಇದೆಲ್ಲ ಹೇಗೆ ವ್ಯವಸ್ಥೆಯೋ, ಪರಮಾತ್ಮನೂ ಕೂಡ ತನ್ನದೇ ಆದಂಥ ಈ ಕಾರ್ಯಾಲಯದಲ್ಲಿ ತಾನು ಹುಟ್ಟಿಸಿದ ತನ್ನ ಮಕ್ಕಳಂತಿರುವ ನಮ್ಮ ನಿಮ್ಮೆಲ್ಲರನ್ನು ಕುರಿತು ಒಂದೇ ಮಾತು ಹೇಳ್ತಾನೆ, ನಿನಗಾಗಿ ಅಂತ ನಾನು ಕೊಟ್ಟ ಕೆಲಸ ಮತ್ತದರಲ್ಲಿ ಬದಲಾಯಿಸ್ಕೊಳ್ಬೇಡ ಅಂತಾನೆ. ಅದು ಸ್ವಧರ್ಮ ಅಂತ ಅರ್ಥ. ಅಲ್ಲಿ ಬದಲಾಯಿಸ್ಕೊಳ್ಬೇಡ, ಆ ಅವಕಾಶ ನಿನಗಿಲ್ಲ, ಆ ಅಧಿಕಾರವೂ ನಿನಗಿಲ್ಲ. ಅದು ಸ್ವಧರ್ಮ. ಅದರ ಹೆಸರೇ ಕಳ್ಕೊಂಡ್ಬಿಡ್ತದೆ. ಒಂದು ವೇಳೆ ಬದಲಾವಣೆ ಮಾಡಿಕೊಳ್ಳೋ ಹಾಗಿದ್ದಿದ್ರೆ ಅದರ ಹೆಸರು ಸ್ವಧರ್ಮ ಅನ್ನೋ ಶಬ್ದ ಅದಕ್ಕೆ ಕರ್ಕೊಂಡೇ ಬಿಡ್ತದೆ. ಅದನ್ನು ಹಿಡಿದ ಮೇಲೆ ಅದು ಸ್ವಧರ್ಮ ಆಗ್ತದಲ್ಲ ಅಂತ ಭಾಳ ಜನ ವಾದ ಮಾಡ್ತಾರೆ. ಅದನ್ನು ಹಿಡಿದ ಮೇಲೆ ಸ್ವಧರ್ಮ ಬೇರೆ, ನೀನು ಹಿಡಿದೇನೆ ನಿನಗಾಗಿ ಅಂತ ಬಂದ ಸ್ವಧರ್ಮ ಬೇರೆ. ತರ್ಕ ಬೇಡ. ಇದನ್ನು ಕೃಷ್ಣ ಅರ್ಜುನನಿಗೆ ಬೋಧಿಸ್ತಾನೆ.
ಜಪಮಾಲೆ ಹಾಕಿ ಯಾವುದಾದ್ರೂ ನದಿ ತೀರದಲ್ಲಿ ಕುಳಿತು ತಪಸ್ಸು ಮಾಡ್ತಾ ಇರುವಾಗ ಅದನ್ನು ಆಶ್ರಯಿಸಿದ ಮೇಲೆ ಅದೇ ಸ್ವಧರ್ಮವಾಗ್ತದೆ. ಈಗ ನಾನು ರಣಾಂಗಣದಲ್ಲಿ ರಥದಲ್ಲಿ ಕೂತ್ಕೊಂಡು ಬಿಲ್ಲು ಬಾಣೆ ಹಿಡಿದಾಗ ಇದು ನನಗೆ ಈಗ ಸ್ವಧರ್ಮ ಅನ್ನಿಸ್ತದೆ. ಇದನ್ನು ಬಿಟ್ಟು ಅದಕ್ಕೆ ಹೋದರೆ ಅದು ಸ್ವಧರ್ಮ ಅನ್ನಿಸ್ತದೆ. ಹೀಗೆ ಅನ್ಬೋದಿತ್ತಲ್ಲ ಅರ್ಜುನ. ಅದಕ್ಕೆ ಕೃಷ್ಣ ಹೇಳಿದ, ಸ್ವಧರ್ಮ ಅಂದರೆ ನಾವು ಹಿಡಿದ ಮೇಲೆ ನಮಗೆ ಬರೋ ಧರ್ಮ ಸ್ವಧರ್ಮ ಅಲ್ಲ, ನಾವು ಹಿಡಿಯದೇ ನಮ್ಮ ಜೊತೆಗೆ ಬಂದದ್ದೇ ಸ್ವಧರ್ಮ. ಅದನ್ನು ಕೃಷ್ಣ ಸ್ವಧರ್ಮ ಅಂತ ಕರೆದಿದ್ದಾನೆ. ನೀನು ಯಾವುದನ್ನು ಚಾಯ್ಸ್ ಮಾಡದೆ ನಿನ್ನ ಜೊತೆಯಲ್ಲೇ ಹುಟ್ಟುತ್ತಾನೆ ಬಂತಲ್ಲ, ಅದು ಸ್ವಧರ್ಮಪ್ಪ. ಅದನ್ನು ಬಿಟ್ಟು ಇನ್ಯಾವುದನ್ನು ಆಶ್ರಯಿಸ್ತೀನಿ ಅಂತಾದರೂ ಅದು ನಿನಗೆ ಅದು ಪರಧರ್ಮವಾಗ್ತದೆ. ಇಲ್ಲಿ ನ್ಯೂನತೆ ನಡೀಲಿ ಪರವಾಗಿಲ್ಲ, ಅಲ್ಲಿ ನ್ಯೂನತೆ ಬಂದರೆ ಉಪಯೋಗ ಆಗಲ್ಲ. ಅದು ಏನು ಮಾಡಿದರೂ ಉಪಯೋಗ ಅಲ್ಲ. ನ್ಯೂನತೆ ಇಲ್ಲ, ಸಾಂಗವಾಗಿ ಅನುಷ್ಠಾನ ಮಾಡಿದರೂ ಉಪಯೋಗ ಇಲ್ಲ. ಕೃಷಿ ಮಾಡುವವ ಕೃಷಿಯನ್ನೇ ಧರ್ಮ ಅಂತ ಅವಲಂಬಿಸಲಿ, ಅದು ಅವನಿಗೆ ಸ್ವಧರ್ಮ. ಅವನಿಗೆ ನೇಗಿಲೇ ದೇವರು, ಅವನಿಗೆ ನೇಗಿಲೇ ದೇವರು. ಭೂಮಿನೇ ಅವನಿಗೆ ಪ್ರಕೃತಿ, ಅಲ್ಲೇ ಅವನು ಮಾಡಬೇಕಾದ ಕಾಯಕ, ಅಲ್ಲೇ ದೇವರನ್ನು ಕಾಣಲಿ, ಅವನಿಗೆ ಅದೇ ಸ್ವಧರ್ಮ. ಹಾಗೆಯೇ ಇವತ್ತಿನ ವ್ಯವಸ್ಥೆಯಲ್ಲಿ ವೃತ್ತಿಪರವಾಗಿ ನಡೀತಾ ಇರುವ ಎಷ್ಟೋ ವಿಷಯಗಳಿದ್ದಾವೆ. ಅವು ಸಾಕಷ್ಟು ಜನರು ಇತ್ತೀಚೆಗೆ ಎಷ್ಟೇ ಆಗಲಿ ಅದು ವೃತ್ತಿ ಅಂತ ಅಸಡ್ಡೆ ಮಾಡ್ತಾರೆ. ಅದು ಬೇಡ, ಅದು ಅವರಿಗೆ ಅದು ಸ್ವಧರ್ಮವೇ. ವೃತ್ತಿಯೂ ಸ್ವಧರ್ಮದಲ್ಲೇ ಸೇರ್ತದೆ. ಅಲ್ಲಿಯೂ ದೇವರನ್ನು ಕಾಣಲಿಕ್ಕೆ ಅವಕಾಶ ಇದೆ. ಡಾಕ್ಟರ್ ಆದವನಿಗೆ ರೋಗಿಗಳೇ ದೇವರು. ಯಾಕೆ ದೇವರನ್ನು ರೋಗಿಗಳಲ್ಲಿ ಕಾಣಬಾರ್ದಾ? ವಕೀಲರಿಗೆ ಬರುವಂತಹ ವ್ಯವಸ್ಥೆಯಲ್ಲಿ ಯಾರು ಅನ್ಯಾಯ ಒಳಗಾಗಿ ನ್ಯಾಯ ಕೊಡಿಸ್ರಿ ಅಂತ ಬರ್ತಾನೆ, ಅವನಿಗೆ ದೇವರೇ. ಅಲ್ಲಿ ಅವನು ಭಗವಂತನನ್ನು ಕಾಣಬಾರ್ದ? ಹೀಗೆ ಭಗವಂತ ಸ್ವಧರ್ಮ ಅನ್ನೋ ಶಬ್ದವನ್ನು ತುಂಬ ವಿಸ್ತಾರವಾದ ಅರ್ಥದಲ್ಲಿ ವ್ಯಾಖ್ಯಾನ ಮಾಡಿಬಿಟ್ಟಿದ್ದಾನೆ. ವೈದ್ಯನಿಗೂ ದೇವರು ಕಾಣ್ತಾನೆ, ಕ್ಷೌರಿಕನಿಗೆ ದೇವರು ಕಾಣ್ತಾನೆ. ಕ್ಷೌರಿಕನಿಗೆ ದೇವರಿಲ್ವಾ? ಕ್ಷೌರ ಮಾಡ್ತಾನೆ ಅಂದರೆ ಅವನಿಗೆ ದೇವರ ಅನುಗ್ರಹ ಆಗಬಾರ್ದಾ? ನಿಮ್ಮೆಲ್ಲರ ಗಾಡಿಗೆ ಪಂಚರ್ ಹಾಕ್ತಾನಲ್ಲ, ಅವನು ದೇವಭಕ್ತನಾಗಿ ದೇವರನ್ನ ಕಾಣಲಿಕ್ಕೆ ಆಗಲ್ವಾ? ಪುರಾಣ ಹೇಳಿದವರಷ್ಟೇ ದೇವರ ಭಕ್ತರ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿ ಬಲಬಹುಲೌದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ನಿನ್ನೆ ಚಿಂತನೆ ಮಾಡುವಾಗ ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹಃ. ಸ್ವಧರ್ಮೇ ನಿಧನಂ. ಶ್ರೀಕೃಷ್ಣ ಪರಮಾತ್ಮ ಮನುಷ್ಯರಾಗಿ ಭೂಮಿಯ ಮೇಲೆ ಜನಿಸಿದವರು ಪ್ರತಿಯೊಬ್ಬರೂ ತನಗೆ ವಿಹಿತವಾದಂತಹ ಕರ್ತವ್ಯ ಕರ್ಮಾನುಷ್ಠಾನದಲ್ಲಿ ಯಾವಾಗಲೂ ಇರಬೇಕು, ಅದು ಶ್ರೇಯಸ್ಕರ ಅಂತ ನಿರೂಪಣೆ ಮಾಡ್ತಾನೆ. ಇಲ್ಲಿ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಅಂತಂದ.
ನಮಗೆ ವಿಹಿತವಾದಂಥ ಧರ್ಮವನ್ನು ನಾವು ಆಚರಣೆ ಮಾಡುವಾಗ ಸ್ವಲ್ಪ ಹಿಂದು ಮುಂದು ಸ್ವಲ್ಪ ಅಲ್ಲಿ ವೈಗುಣ್ಯ ಬರಬಹುದು, ನ್ಯೂನತೆ ಬರಬಹುದು. ಪರಧರ್ಮವನ್ನು ಆಶ್ರಯಿಸಿ ಸಾಂಗವಾಗಿ ಅದನ್ನು ಅನುಷ್ಠಾನ ಮಾಡಿದರೂ ಕೂಡ ನಮಗದರಿಂದ ಫಲ ಇಲ್ಲ, ಅದರಿಂದ ಅನಿಷ್ಟವೇ ಇದೆ ಅಂತಾನೆ. ಪರಧರ್ಮಾತ್ ಸ್ವನುಷ್ಠಿತಾತ್, ಬೇರೆ ಧರ್ಮವನ್ನು ವಿಹಿತ ನಮಗಲ್ಲದದ್ದನ್ನು ನಾವು ಸಾಂಗವಾಗಿ ಆಚರಣೆ ಮಾಡಿದರೂ ಕೂಡ ನಮಗದರಿಂದ ಶ್ರೇಯಸ್ಸಿಲ್ಲ, ಅದು ನಮಗೆ ಭಯನೇ ಉಂಟು ಮಾಡ್ತದೆ, ನಮಗದು ಅನರ್ಥಕ್ಕೆ ಕಾರಣ ಮಾಡ್ತದೆ. ಹೀಗಾಗಿ ಮನುಷ್ಯ ಸೋಚಿತ ವರ್ಣದ ಸೋಚಿತ ಆಶ್ರಮಕ್ಕೆ ಸಂಬಂಧಪಟ್ಟ ಕರ್ತವ್ಯವನ್ನು ಆಚರಣೆ ಮಾಡಬೇಕು ಅನ್ನೋದೇ ಶ್ರೀಕೃಷ್ಣ ಪರಮಾತ್ಮನ ಅಭಿಪ್ರಾಯ. ಇಲ್ಲಿ ಸ್ವಧರ್ಮ ಹಾಗೂ ಪರಧರ್ಮ ಅಂತ ಎರಡು ಪದಗಳನ್ನು ಕೃಷ್ಣ ಬಳಸ್ತಾನೆ. ಸ್ವಧರ್ಮ ಅಂದರೆ ಯಾವುದು, ಪರಧರ್ಮ ಅಂದರೆ ಯಾವುದು? ನಿನ್ನೆ ತಿಳಿಸುವಾಗ ನಾವು ಭೂಮಿ ಮೇಲೆ ಜನಿಸುವಾಗಲೇ ನಮಗೆ ಅಂತ ಒಂದು ಧರ್ಮ ನಮ್ಮ ಹುಟ್ಟುಹುಟ್ಟಿನಿಂದಲೇ ಜೊತೆ ಜೊತೆಯಾಗಿ ಬಂದಿರ್ತದಂತೆ. ಹೀಗಾಗಿ ಅವಳನ್ನು ತಾಯಿಗೆ ಹೋಲಿಸಿ ವ್ಯಾಖ್ಯಾನ ಮಾಡ್ತಾರೆ. ತಾಯಿಯನ್ನು ಕುರೂಪಿಯಾದರೂ ಅವಳು ಕಪ್ಪಿದ್ರೂ ಬೆಳಗಿದ್ರೂ ಅವಳನ್ನು ಬದಲಾಯಿಸೋದು ಹೇಗೆ ತಪ್ಪಾಗ್ತದೋ ಸ್ವಧರ್ಮವನ್ನು ಮನುಷ್ಯ ಬದಲಾಯಿಸ್ತೇನೆ ಅನ್ನೋದು ಅಷ್ಟೇ ತಪ್ಪಾಗ್ತದೆ ಅಂತಾನೆ ಕೃಷ್ಣ ಪರಮಾತ್ಮ. ಸ್ವಧರ್ಮವನ್ನು ನಾವು ಮನುಷ್ಯರಾಗದಾಗ ನಾವೇ ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಇದು ನಮ್ಮ ಸ್ವಧರ್ಮ ಅಂತ ನಾವು ತೀರ್ಮಾನ ಮಾಡಿಕೊಳ್ಬೇಕು. ಶ್ರೀಕೃಷ್ಣ ಅದನ್ನು ವ್ಯಾಖ್ಯಾನ ಮಾಡ್ತಾನೆ ಸ್ವಧರ್ಮ ಅನ್ನೋ ಪದದಿಂದ. ಅದು ಯಾವುದು ಅಂತನ್ನೋದನ್ನು ಎಕ್ಸ್ಪ್ಲೇನ್ ಮಾಡಬಾರ್ದು, ಭಿನ್ನ ಭಿನ್ನವಾಗಿರ್ತದೆ. ಎಲ್ರಿಗೆ ಒಂದೇ ಸ್ವಧರ್ಮ ಅಂತಿರಲ್ಲ. ಎಲ್ಲರೂ ಸಾಫ್ಟ್ವೇರೇ ಆಗಲ್ಲ, ಎಲ್ಲರೂ ಹಾರ್ಡ್ವೇರ್ ಆಗಲ್ಲ, ಎಲ್ಲರೂ ಕೂಡ ಡಾಕ್ಟರ್ ಆಗಲ್ಲ, ಎಲ್ಲರೂ ವಕೀಲರಾಗಲ್ಲ. ಅವರವ್ರದಲ್ಲಿ ಬರ್ತದೆ. ನಾನೇನು ಇಚ್ಛೆ ಪಟ್ಟು ಮಾಡಿದ್ನ್ಯಾ ಪಾಪ, ಇಚ್ಛೆ ಇರಲಿಲ್ಲ, ಆದರೆ ನನ್ನಿಂದ ಅದು ನಡೆದು ಹೋಯಿತು ಅಂತಂತಾರೆ. ಹಾಗಾದರೆ ಮನುಷ್ಯರಿಗೆ ಇಚ್ಛೆ ಇಲ್ಲದೇನೆ ತಾನಾಗೆ ನಡೀತದೆ ಅಂತಾದರೆ ಹಿಂದೆ ಒಬ್ಬನು ಇರಬೇಕಲ್ಲ ಅವನನ್ನು ಬಲವಂತವಾಗಿ ಯೋಚನೆ ಮಾಡಲಿಕ್ಕೆ. ಅದಕ್ಕೆ ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ ಅಥ ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷಃ. ಯಾರ ಒಳಗಡೆ ಪ್ರೇರಣೆ ಇದ್ದು ಜೀವರಾದವರು ಅವರ ವಶರಾಗಿ ಪಾಪ ಮಾಡ್ತಾರೆ, ಆ ವ್ಯಕ್ತಿ ಯಾರು ಅಂತ ಹೇಳು. ಲೋಕದಲ್ಲಿ ಕಾರ್ಯ ಇಲ್ಲದೆ ಕಾರಣ ನಡೆಯಲ್ಲ. ಅಕಸ್ಮಾತ್ ಅನ್ನೋ ಮಾತೇ ಇಲ್ಲ ವಿಜ್ಞಾನದೊಳಗೆ, ತತ್ವಜ್ಞಾನದೊಳಗೆ. ಎಲ್ಲಿ ಮೌಢ್ಯ ಇದೆ ಅಲ್ಲಿ ಮಾತ್ರ ಅಕಸ್ಮಾತ್. ಆಕ್ಸಿಡೆಂಟ್ ಅನ್ನೋದು ಇಲ್ಲವೇ ಇಲ್ಲ, ಎಲ್ಲ ಪ್ರೀ ಪ್ಲ್ಯಾನೇ, ನಿಯೋಜಿತವೇ. ಅದನ್ನು ಹುಡುಕಲಾರಿವೆ ಅಷ್ಟೇ, ಅಥವಾ ಹುಡುಕಿದರೆ ಸಿಗುತ್ತಿಲ್ಲ, ಆದ್ದರಿಂದ ನಾವು ಅದನ್ನು ಇದು ಆಕಸ್ಮಿಕ ಅಂತ ಹೇಳ್ತೇವೆ ಅಷ್ಟೇ. ಇದೇ ಲೋಕದಲ್ಲಿ ನಡೆಯೋದು ಸತ್ಯ. ಎಲ್ಲ ಪ್ರೀ ಪ್ಲ್ಯಾನ್ಡ್. ಇಡೀ ಪ್ರಪಂಚದ ಪ್ರತಿ ವ್ಯವಸ್ಥೆಯೂ ಪ್ರೀ ಪ್ಲ್ಯಾನೇ. ದೇಹದ ಒಳಗಿಂದಿರ್ಬೋದು, ದೇಹದ ಹೊರಗಿಂದಿರ್ಬೋದು. ಹೀಗಾಗಿ ಅರ್ಜುನ ಪ್ರಶ್ನಿಸಿದ, ನಮಗಿಚ್ಛೆ ಇಲ್ಲದೆ ಇದ್ದರೂ ಬಲವಂತವಾಗಿ ನಮ್ಮನ್ನು ತಳ್ಳುತ್ತದೆ, ಪಾಪ ನಮ್ಮಿಂದ ನಡೆಸ್ತದೆ, ನಡೆಸೋನು ಯಾವನೋ ಒಬ್ಬ ಇರಲೇಬೇಕು ಒಳಗಡೆ, ಅವನು ಯಾರು? ಅವನನ್ನೇ ಹಿಡಿದು ತಂದು ಬಿಡ್ತೇನೆ ಅಂತ ಅರ್ಜುನನಿಗೆ ಮನಸ್ಸಿನೊಳಗೆ ಹಾಗೆ ಬಂತು, ಪ್ರಶ್ನೆ ಬಂತು. ಆವಾಗ ಉತ್ತರ ಕೊಡಬೇಕು ಕೃಷ್ಣ ಪರಮಾತ್ಮ. ಸರಿ, ಪಾಪ ಯಾರಿಂದ ನಡೀತದೆ? ಇಚ್ಛೆ ಇಲ್ಲದೆ ಇದ್ದರೂ ಜೀವ ಯಾರ ಪ್ರೇರಣೆಗೆ ಒಳಪಟ್ಟು ಹೊರಗೆ ಹೋಗ್ತಾನೆ? ಇದು ಹೇಗಿದು ಪ್ರಕ್ರಿಯೆಗಳು? ಬಹಳ ದೊಡ್ಡ ಪ್ರಶ್ನೆ ಇದು. ನಮ್ಮ ಬದುಕಿನಲ್ಲಿ ಯಾವಾಗಲೂ ನಾವು ಮಾಡಿಕೊಳ್ಬೇಕಾದ ಪ್ರಶ್ನೆ. ಭಗವಾನುವಾಚ ಕಾಮ ಏಷ ಕ್ರೋಧ ಏಷಃ ರಜೋ ಗುಣಸಮುದ್ಭವಃ ಮಹಾಶನೋ ಮಹಾಪಾಪ್ಮ ವಿದ್ಯೇನ ಮಿಹ ವೈರಿಣಂ. ಅರ್ಜುನ, ಬಲವಂತವಾಗಿ ಜೀವರನ್ನು ಪಾಪದ ಕೆಲಸದೊಳಗೆ ಯೋಜಿಸೋನು ಯಾರು ಅಂತ ಒಂದು ಕುತೂಹಲಕಾರಿ ಪ್ರಶ್ನೆ ಕೇಳಿದೆಯಲ್ಲ.
ಅವ ನಿಮ್ಮೆಲ್ಲರ ದೇಹದೊಳಗಿರ್ತಾನಪ್ಪ, ಅವನ ಹೆಸರು ಕಾಮ ಅಂತ ಕೊಟ್ಟಿದ್ದೇನೆ ಅಂತಂದ ಕೃಷ್ಣ. ಕೃಷ್ಣ ಅವನಿಗೆ ಕಾಮ ಅಂತ ಹೆಸರಿಟ್ಟಿದ್ದಾನೆ. ಇದಕ್ಕೆ ಬೇರೆ ಬೇರೆ ಹೆಸರಿನಿಂದ ಬೇರೆಯವರು ಕರ್ಕೊಳ್ಳಿ, ಕೃಷ್ಣನ ದೃಷ್ಟಿಯಲ್ಲಿ ಅವನ ಹೆಸರು ಕಾಮ. ಈ ಕಾಮ ಮನುಷ್ಯರನ್ನು ಬಲವಂತವಾಗಿ ಪಾಪದಲ್ಲಿ ಯೋಚನೆ ಮಾಡಿಸ್ತಾನೆ. ಅವನು ಬಲವಂತ ಎಷ್ಟರ ಮಟ್ಟಿಗೆ ಅಂದರೆ, ನಮಗೆ ಗೊತ್ತಾಗ್ತಿರ್ತದೆ ಇದು ನಂದಲ್ಲ ಈ ಕೆಲಸ ಅಂತ, ಆದರೆ ಅವನ ಶಕ್ತಿ ಜಾಸ್ತಿ ಆದದ್ದಕ್ಕೆ ನಮ್ದೇನು ನಡೀದಿದ್ದಂತೆ ಅಲ್ಲಿ ಎಳ್ಕೊಂಡು ಹೋಗ್ತಾನಂತ. ಎಷ್ಟು ಶಕ್ತಿ ಇರಬೇಕು ನೋಡ್ರಿ ಅವನಿಗೆ. ಅದನ್ನು ಕೃಷ್ಣ ಪತ್ತೆ ಹಚ್ಚಿ ಕೊಡ್ತಾನೆ. ಇದು ಪತ್ತೆ ಹಚ್ಚಿ ಕೊಡೋದು ಅಂತಾರಲ್ಲ, ಪತ್ತೇದಾರಿ ಕೆಲಸ. ಜೀವನಿಂದ ನಡೀತಿಲ್ಲ ಇದು, ಇನ್ನೊಬ್ಬನ ಯಾರೋ ಇವನನ್ನು ಒಳಗಡೆಯಿಂದ ತಳ್ತಿರ್ಬೇಕು. ಹಾಗಾದರೆ ತಳ್ತಿದ್ದಾನೆ ಅಂದರೆ ಯಾರವನು ಅಂತ ಹುಡುಕಿದ ಕೃಷ್ಣ. ಅವನು ಕಾಮ ಅಂತ ಪತ್ತೆ ಹಚ್ಚಿದ. ದೊಡ್ಡ ತನಿಖೆ ಮಾಡಿದ್ದಾನೆ ಭಗವಂತ. ದೇಹದ ಆ್ಯಟಿಟ್ಯೂಡ್ಗಳಲ್ಲಿ ಜೀವ ಇದ್ದಾನೆ, ಜೀವನ ಏನೇನು ಮನಸ್ಥಿತಿಗಳಿದೆ ಅದೆಲ್ಲವೂ ಕೂಡ ಅಬ್ಸರ್ವ್ ಮಾಡ್ತಾನೆ. ಆದರೆ ಅವನಿಂದ ನಡೀತಿದ್ದದ್ದು ಅಲ್ಲ ಅಂತ ಪತ್ತೆ ಹಚ್ತಾನೆ. ಆದರೂ ಇವ ಬಲವಂತವಾಗಿ ಅಲ್ಲಿ ಹೋಗ್ತಿದ್ದಾನೆ ಅಂದರೆ ಯಾರೋ ಒಬ್ಬರು ಇರಬೇಕು. ಹಾಗಾದರೆ ಅವ ಅಲ್ಲ ಅಂದರೆ ಇನ್ನೊಬ್ಬನಿರಬೇಕು, ಅವನೇ ಕಾಮ ಅಂದ ಕೃಷ್ಣ. ಕಾಮಯೇಷಃ, ಕೃಷ್ಣನ ದೃಷ್ಟಿಯಲ್ಲಿ ಕಾಮ ಅನ್ನೋನು ಬಹಳ ದೊಡ್ಡ ಪ್ರಭಾವಶಾಲಿ ವ್ಯಕ್ತಿ. ಯಾರು ಪ್ರಭಾವಶಾಲಿಗಳಿರ್ತಾರೆ ಅವರನ್ನು ಯಾರನ್ನು ಕೊಲೆ ಮಾಡಿದರೂ ಅವರು ಬರೋದಿಲ್ಲ ಹೊರಗಡೆ ಕೇಸು. ಎಂಥೆಂಥವರು ಕೊಲೆ ಆದರೂ ಕೂಡ ಪ್ರಭಾವಶಾಲಿ ಅನ್ನೋ ಕಾರಣಕ್ಕೆ ಅವರನ್ನು ಹಿಡಿಲಿಕ್ಕೆ ಆರಕ್ಷಕರು ಹಿಂದೆ ಮುಂದೆ ನೋಡ್ತಾರೆ. ಲೋಕದ ವ್ಯವಸ್ಥೆನೇ ಹೀಗಿದೆ ಅಂದಮೇಲೆ ಇನ್ನು ಒಳಗಡೆ ವ್ಯವಸ್ಥೆ ಎಷ್ಟಿರಬೇಡ ಯೋಚನೆ ಮಾಡಿರಿ. ಪ್ರಭಾವಶಾಲಿ ಕಾಮ, ಹೀಗಾಗಿ ಅವರನ್ನು ಯಾವ ಆರಕ್ಷಕರು ಹಿಡಿಲಿಕ್ಕೆ ಅಷ್ಟು ಸುಲಭ ಸಾಧ್ಯ ಇಲ್ಲ. ಅವನನ್ನು ಜೈಲಿಗಟ್ಟೋದು ಅಷ್ಟು ಸುಲಭದ ಕೆಲಸನೂ ಅಲ್ಲ. ಅವ ಒಬ್ಬರಲ್ಲಿದ್ದಾನೆ ಅಂತಿಲ್ಲ, ಅವ ಎಲ್ಲರೊಳಗಿದ್ದಾನೆ. ಅವ ಯಾರನ್ನು ಬೇಕಾದರೂ ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಕರ್ಕೊಂಡು ಹೋಗ್ತಾನೆ. ಅವನ ನಿಯಂತ್ರಣ ಬಹಳ ವಿಚಿತ್ರ. ಅವನಿಗೆ ಇನ್ನೊಂದು ಹೆಸರು ಪರಿಣಾಮ ಆದಾಗ ಕ್ರೋಧ ಅಂತ ಹೆಸರು ಕೃಷ್ಣ ಕೊಟ್ಟದ್ದು. ಕಾಮಕ್ಕಿಂತ ಭಿನ್ನವಾದದ್ದು ಕ್ರೋಧ ಇಲ್ಲಪ್ಪ. ಕಾಮವೇ ಮತ್ತೊಂದು ರೂಪ ತಾಳ್ತದೆ. ಈ ಮುಖ ಆ ನಾಣ್ಯದ್ದು, ಇನ್ನೊಂದು ಮುಖ ಈ ನಾಣ್ಯ. ಒಂದೇ ನಾಣ್ಯ, ಮುಖ ಬೇರೆ ಬೇರೆ ಅಷ್ಟೇ. ಒಂದು ಕಾಮದ ಮುಖ, ಇನ್ನೊಂದೆಡೆ ಕ್ರೋಧದ ಮುಖ. ಕಾಮ ಪರಿಣಾಮ ಜಾಸ್ತಿ ಆದಾಗ ಕ್ರೋಧದಲ್ಲಿ ಪರ್ಯವಸಾನ ಆಗ್ತದೆ ಅಂತ. ಹಾಗಾಗಿ ಕಾಮ ಏಷಃ, ಏಷ ಏವ ಕ್ರೋಧ. ಕಾಮ ಬೇರೆ ಅಲ್ಲ, ಕ್ರೋಧ ಬೇರೆ ಅಲ್ಲ. ಕಾಮ ಕ್ರೋಧ ಶಬ್ದದಿಂದ ಕರೆಸ್ಕೊಳ್ಳೋ ವ್ಯಕ್ತಿ ಬೇರೆ ಅಲ್ಲ. ಅವನೇ ಪ್ರತಿಯೊಬ್ಬ ಮನುಷ್ಯನ ಒಳಗಿದ್ದುಕೊಂಡು ಪಾಪದಲ್ಲಿ ಅವನನ್ನು ಬಲವಂತವಾಗಿ ಯೋಜನೆ ಮಾಡ್ತಾನೆ. ಇಷ್ಟು ತನಿಖೆ ಮಾಡಿ ಪತ್ತೆ ಹಚ್ಚಿದ್ದೆ ನೋಡು ಕೃಷ್ಣ ಅರ್ಜುನ ಅಂತಾನೆ ಭಗವಂತ. ರಜೋ ಗುಣ ಸಮುದ್ಭವ. ಸಾಕಷ್ಟು ಜನರಿಗೆ ಇದರ ವಿವರಣೆ ಬೇಕು ಇವತ್ತು. ಯಾಕೆ ಅಂದರೆ ಇವಂದೇ ಆದಂಥ ಒಂದು ಪರಿಚಯ ಇಲ್ಲದೆ ಇದ್ದಾಗ ನಾವು ಗೆಲ್ಲೋದು ಹೆಂಗೆ ಅವನನ್ನು. ಒಬ್ಬ ಕಳ್ಳನನ್ನು ಪತ್ತೆ ಹಚ್ಚಬೇಕಾದ್ರೆ ಅವನ ಬಗ್ಗೆ ಮಾಹಿತಿ ಸರಿಯಾಗಿರಬೇಕು ನಮಗೆ. ಯಾರ ಬಗ್ಗೆ ಮಾಹಿತಿನೇ ಕಲೆ ಹಾಕಲ್ಲ, ಯಾರ ಮುಖ ಹೇಗಿದೆ, ಯಾರ ಒಡನಾಟ ಹೇಗಿದೆ, ಅವ ದಿನಚರಿ ಏನೊಂದು ಏನೂ ಗೊತ್ತಿಲ್ಲದೆ ಇದ್ದಾಗ ಅವನನ್ನು ಅರೆಸ್ಟ್ ಹೇಗೆ ಮಾಡ್ತೀರಿ? ಹಾಗಾಗಿ ಕೃಷ್ಣ ಅವನ ಪೂರ್ಣ ಮಾಹಿತಿಯನ್ನು ಕೊಟ್ಬಿಡ್ತಾನೆ ಪತ್ತೆ ಹಚ್ಚಿ. ಅವ ಇಷ್ಟು ನೋಡೋಣ, ನೀನು ಅವನನ್ನು ಹಿಡಿ ಅಂತಾನೆ ಕೃಷ್ಣ. ಮಹಾಶನಃ ಮಹಾಪಾಪ್ಮ ವಿದ್ಯೇನ ಮಿಹ ವೈರಿಣಂ. ಕಾಮ ಅವಂದೇ ಆದ ಪರಿಚಯ ಮಾಡಿಸ್ಲಿಕ್ಕೆ ಕೃಷ್ಣ ಈ ಮಾತಂದ, ಮಹಾಶನಃ. ಎಂಥ ಮಾತು! ಮಹಾಶನಃ ವಿಪರೀತ ತಿಂತಾನಂತೆ. ಭೋಗ್ಯ ವಿಷಯಗಳನ್ನು ಲೆಕ್ಕವಿದ್ದಲದಷ್ಟು ತಿಂತಾನಂತೆ. ಅದೂ ಬೇಕು ಇದೂ ಬೇಕು, ಬೇಕುಗಳು ಮುಗಿಯೋದೇ ಇಲ್ಲಂತೆ. ಏನು ಬೇಕು 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 ಬೇಕಂತಿರ್ತಾನೆ. ಅದೇ ಬೆಕ್ಕು ಭಕ್ರಿ ಮಾಡುತ್ತದೆ ಅಂತಾರೆ, ಅದಕ್ಕೆ ದಾಸರು. ಬೆಕ್ಕು ಭಕ್ಕರಿ ಮಾಡೋದು ಕಂಡೆ, ಇಲಿಯೂ ಒಲೆಯ ಚಾಚೋದು ಕಂಡೆ, ಸುಳ್ಳು ನಮ್ಮಲ್ಲಿಲ್ಲವಯ್ಯ ಸುಳ್ಳೇ ನಮ್ಮನಿ ದೇವರು.
ಸುಳ್ಳು ನಮ್ಮಲ್ಲಿಲ್ಲ, ನಮ್ಮ ದೇವರು ಸುಳ್ಳಾಗ್ಯಾನ. ಅಲ್ಲಿ ಹೇಳುವಾಗ ಒಂದು ಮಾತು ಹೇಳಿದರು, ಬೆಕ್ಕು ಭಕ್ಕರಿ ಮಾಡೋದು ಕಂಡೆ. ನಮ್ಮ ಮನಸ್ಸಿನೊಳಗೆ ಒಂದು ಬೆಕ್ಕದ ಅಂತ, ಅದು ಭಕ್ರಿ ಮಾಡ್ತದೆ. ಉತ್ತರ ಕರ್ನಾಟಕದಲ್ಲಿ ಭಕ್ರಿ ಅಂತ ಮಾಡ್ತಾರೆ. ಅದನ್ನು ತಟ್ಟಿ ತಟ್ಟಿ ಮಾಡಬೇಕು, ಅದನ್ನು ತಟ್ಟದಿದ್ದರೆ ಮಾಡಲಿಕ್ಕೆ ಬರಲ್ಲ ಅದು. ಹಾಗೆ ಇಲ್ಲಿ ಬೆಕ್ಕು ಭಕ್ರಿ ಮಾಡ್ತದ ಅಂತಂತಾರೆ. ಅಂದರೆ ಮನುಷ್ಯನ ಬೇಕುಗಳು ಒಳಗಡೆಯಲ್ಲಿ ಅವನನ್ನು ತಟ್ಟಿ ತಟ್ಟಿ ಎಬ್ಬಿಸ್ತಿರ್ತಾವಂತ. ನನಗದು ಬೇಕು, ನನಗಿದು ಬೇಕು. ಅದನ್ನು ಬೆಕ್ಕು ಭಕ್ಕರಿ ಮಾಡೋದು ಕಂಡೆ. ಬೆಕ್ಕು ಭಕ್ರಿ ಮಾಡ್ತದ ಅಂದ್ರೆ ಮನುಷ್ಯನ ಮನಸ್ಸಿನೊಳಗೆ ಸದಾ ಅದು ಬೇಕು, ಇದು ಬೇಕು, ಇದು ಬೇಕು. ಅದಕ್ಕೆ ಏನಂತ ಕರೆದಿದ್ದಾರೆ? ಮಹಾಶನಃ ಅಂತಂತಾರೆ. ಕಾಮ ಮಹಾಶನಃ, ಸಾಧಾರಣ ವ್ಯಕ್ತಿ ಅಲ್ಲ, ಮಹಾಪಾಪ್ಮ. ಎಂಥ ಪಾಪಿಷ್ಠ, ಅವನಷ್ಟು ಪಾಪಿಷ್ಠನೇ ಯಾರಿಲ್ಲ. ಬ್ರಹ್ಮಹತ್ಯಾದಿ ಎಲ್ಲ ಪಾಪಗಳು ಅವನದೇ ಆದಂಥ ಅವಯವಗಳು. ಬ್ರಹ್ಮಹತ್ಯ, ಸುರಾಪಾನ, ಸ್ವರ್ಣಸ್ಥೇಯ ಇವೆಲ್ಲ ಅವನ ಭುಜಗಳು, ಅವನ ಕಾಲುಗಳು, ಕೈಗಳು. ಕೇಳಿರ್ಬೇಕು ನೀವೆಲ್ಲ. ಅದು ಪಾಪ ಪುರುಷ ಹೇಗೆ ಅಂತ ಕೇಳಿರ್ತೀರಿ. ಅದು ಕಾಮವೇ ಒಂದು ಅರ್ಥದಲ್ಲಿ. ವಿದ್ಯೇನ ಮಿಹ ವೈರಿಣಂ, ಸಾಧನ ಮಾರ್ಗದಲ್ಲಿ ಸಾಗಬೇಕು ಅಂತ ಅನಿಸ್ಕೊಂಡವನಿಗೆ ನೇರ ಅವನನ್ನು ಬಂಧಿಸಿ ಆ ದಾರಿಗೆ ಹೋಗಗೊಡದಂತೆ ನೋಡ್ಕೊಳ್ಳೋವನು ಯಾರು ಅಂದರೆ ಕಾಮ. ಅವನ ಲಕ್ಷಣಗಳನ್ನು ಕೃಷ್ಣ ಪರಮಾತ್ಮ ಪರಿಚಯ ಮಾಡಿಸ್ಬಿಟ್ಟ. ಕಾಮದ ಬಗ್ಗೆ ಪರಿಚಯ ಮಾಡಿಸೋದು ಒಂದು, ಕಾಮ ಮನುಷ್ಯರನ್ನು ಹೇಗೆ ಮುಚ್ತಾನೆ ಅಂತ ತಿಳ್ಕೊಳ್ಳೋದು ಮತ್ತೊಂದು. ಕಳ್ತನ ಮಾಡೋ ಕಳ್ಳರಿಗೆ ಹೊಂಚಾಕೋದು ಚೆನ್ನಾಗಿ ಕಲ್ತಿರ್ತಾರೆ. ಕಳ್ಳರು ಎಷ್ಟು ಚೆನ್ನಾಗಿ ಹೊಂಚಾಕ್ತಾರೆ ಅನ್ನೋದು ಭಾಳ ದೊಡ್ಡದದು. ಪ್ರಾಯಶಃ ಅದು ಕಳ್ತನ ಮಾಡಿದಾಗಲೇ ಗೊತ್ತಾಗ್ತದೆ. ಅದನ್ನು ಕೃಷ್ಣ ವಿವರಣೆ ಕೊಡ್ತಾನೆ, ಎಷ್ಟು ಹೊಂಚಾಕ್ತಾನೆ, ಹೇಗೆ ಯಾವ್ಯಾರ ಮನೆಯಲ್ಲಿ ಹೋಗಿ ಅವರವ್ರದ್ದೇ ಆದಂತಹ ವಸ್ತುಗಳನ್ನು ಕಳ್ತನ ಮಾಡ್ತಾನೆ, ಕೃಷ್ಣ ವಿವರಣೆ ಕೊಡ್ತಾನೆ. ಎಲ್ಲರ ಮನೆಯಲ್ಲಿಯೂ ಕೂಡ ಒಂದೇ ರೀತಿ ಸೆಕ್ಯೂರಿಟಿ ಇರಲ್ಲ. ಒಬ್ಬರ ಮನೆಯಲ್ಲಿ ಕಡಿಮೆ ಇರ್ತದೆ, ಒಬ್ಬರ ಮನೆಯಲ್ಲಿ ಜಾಸ್ತಿ ಇರ್ತದೆ. ಕಾಮ ಕಳ್ಳ ಅದನ್ನೆಲ್ಲ ಸ್ಟಡಿ ಮಾಡಿರ್ತಾನಂತ. ಇವ್ರ ಮನೆಯಲ್ಲಿ CC ಕ್ಯಾಮ್ರಾ ಇದೆ, ಇವ್ರ ಮನೆಯಲ್ಲಿ ಸೆಕ್ಯೂರಿಟಿ ಜಾಸ್ತಿ ಇದೆ, ಅದನ್ನೆಲ್ಲ ಸ್ಟಡಿ ಮಾಡ್ತಾನೆ ಕಾಮ. ಮಾಡಿ ಆ ವ್ಯವಸ್ಥೆಗೆ ಅನುಗುಣವಾಗಿ ಅವರನ್ನು ಮುಚ್ತಾನಂತೆ. ನೋಡಿ ಎಷ್ಟಿದೆ ನೋಡ್ರಿ ಅವನ ಪ್ರಭಾವ. ಅದಕ್ಕೆ ಕೃಷ್ಣ 3 ಪದ್ಯ, 2ನೇ ಪದ್ಯದಲ್ಲಿ ಹೇಳ್ತಾನೆ, 2 ಪದ್ಯದಲ್ಲಿ ಹೇಳ್ತಾನೆ. 38, 39ನೇ ಪದ್ಯದಲ್ಲಿ ಕಾಮ ತನ್ನ ಕಳತನದ ವ್ಯವಸ್ಥೆಯನ್ನು ಹೇಗೆ ಮಾಡ್ತಾನೆ ನಮ್ಮ ಮೇಲೆ, ನಮ್ಮನ್ನು ಅವನು ಹೇಗೆ ಮುಚ್ಚಿ ಹಾಕ್ತಾನೆ, ನಮ್ಮನ್ನು ಕಟ್ಟಿ ಹಾಕ್ತಾನೆ, ತನ್ನ ಸ್ವಾರ್ಥ ಹೇಗೆ ಬೇಯಿಸ್ಕೊಳ್ತಾನೆ ಅವನು. ಧೂಮೇನಾವ್ರಿಯತೆ ವನ್ಹಿಃ ಯಥಾ ದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭಃ ತಥಾ ತೇನೇದಮಾವೃತಂ ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣಾ ಕಾಮರೂಪೇಣ ಕೌಂತೆಯ ದುಷ್ಪೂರೇಣಾನಲೇನ ಚ. 3 ಕೃಷ್ಣ ಕೊಟ್ಟಂಥ ಉದಾಹರಣೆಗಳು. ಕಾಮ ಜೀವನನ್ನು ಹೇಗೆ ಮುಚ್ಚುತ್ತಾನೆ ಅಂತನ್ಲಿಕ್ಕೆ 3 ಉದಾಹರಣೆಗಳನ್ನು ಕೊಟ್ಟಿದ್ದಾನೆ. ಮೊದಲು ಪದ್ಯವನ್ನು ಮೇಲ್ನೋಟದ ಟ್ರಾನ್ಸ್ಲೇಟ್ ಮಾಡ್ತೇನೆ, ಒಳ ಅರ್ಥ ಆಮೇಲೆ ವಿಸ್ತಾರ ಮಾಡುವ ಪ್ರಯತ್ನ ಮಾಡೋಣಂತೆ. ಹೊಗೆ ಇದೆ, ಬೆಂಕಿಯನ್ನು ಅದು ಆವರಿಸ್ತದೆ. ಹೊಗೆ ಎತ್ತು ಅಂದರೆ ಕೆಳಗೆ ಬೆಂಕಿ ಇದೆ ಅನ್ನೋದು ಗೊತ್ತಾಗಲ್ಲ. ಕಾಮ ಅನ್ನೋದು ಹೊಗೆ ಇದ್ದ ಹಾಗೆ, ಜೀವ ಅನ್ನೋನು ಬೆಂಕಿ ಇದ್ದ ಹಾಗೆ ಅಂತ ಒಂದು ಉದಾಹರಣೆ. ಕನ್ನಡಿ ಇದೆ, ಕನ್ನಡಿ ತುಂಬ ಕಾಡಿಗೆ ಹಚ್ಚಿಬಿಟ್ರೆ ನಾವೇ ಹೋಗಿ ಕನ್ನಡಿ ಮುಂದೆ ನಿಂತರೂ ಕೂಡ ನಮ್ಮ ಮುಖವೇ ನಮಗೆ ಕನ್ನಡಿಯಲ್ಲಿ ಕಂಡು ಬರಲ್ಲ. ಕಾಮ ಅನ್ನೋದು ಕನ್ನಡಿಗೆ ಹಚ್ಚಿದ ಕಾಡಿಗೆ ಇದ್ದ ಹಾಗೆ. ಇದು ಕೃಷ್ಣ ಕೊಟ್ಟಂತಹ 2ನೇ ಉದಾಹರಣೆ, A, B. 3ನೇದ್ದು ಕೃಷ್ಣ ಕೊಟ್ಟದ್ದು ಯಥೋಲ್ಬೇನಾವೃತೋ ಗರ್ಭಃ. ಗರ್ಭ ತಾಯಿಯ ಹೊಟ್ಟೆಯಲ್ಲಿ ಒಂದು ಚೀಲ ಬೆಳೆದ ಹಾಗೆ ಬೆಳೆದಿರ್ತದೆ. ಆ ಚೀಲಕ್ಕೆ ಉಲ್ಬ ಅಂತ ಕರೀತಾರೆ. ಉಲ್ಬ ಒಳಗೆ ಗರ್ಭವನ್ನು ಹೇಗೆ ಮುಚ್ಚಾಕಿರ್ತದೋ, ಕಾಮ ಅನ್ನೋದು ಉಲ್ಬದಂತೆ.
ತಾಯಿ ಗರ್ಭಚೀಲದಲ್ಲಿದ್ದ ಜೀವನಿಗೆ ಕೈಕಾಲು ಆಡಿಸ್ಲಿಕ್ಕಾಗ್ತದಾ? ಆಗಲ್ಲ, ಏನೂ ಮಾಡಲಿಕ್ಕಾಗಲ್ಲ. ಒಂದು ಹೊರಳಬೇಕಂದ್ರೆ ಎಷ್ಟು ಕಷ್ಟಪಡ್ತದೆ. ಹಾಗೆ ಉಲ್ಬ ಗರ್ಭಚೀಲದಂತೆ ಗರ್ಭವನ್ನು ಆವರಿಸ್ತದೆ. ಇಲ್ಲಿ ಗರ್ಭಚೀಲದಂತೆ ಅಂತಂದದ್ದು ಕಾಮವನ್ನು ಉದಾಹರಿಸಿದ ಕೃಷ್ಣ, ಅದಕ್ಕೆ ಉದಾಹರಣೆಯಾಗಿ ಕೊಟ್ಟ. ಎ ಹೊಗೆ, ಬಿ ಕಾಡಿಗೆ, ಸಿ ಉಲ್ಬ, ಮೂರನ್ನು ಉದಾಹರಿಸಿ ಈ ಮೂರೂ ಕೂಡ ಕಾಮವಾಗಿದೆ ಅಂತಂದಿದ್ದಾನೆ. ಈ ಪದ್ಯ ನಿಮಗೆ ಎಷ್ಟು ಅರ್ಥ ಕೊಡ್ತದೆ. ಧೂಮೇನಾವ್ರೀಯತೆ ವನ್ನಿಃ ಯಥಾದರ್ಶೋ ಮಲೇನ ಚ, ಆದರ್ಶ ಅಂದರೆ ಕನ್ನಡಿ. ಯಥೋಲ್ಬೇನಾವೃತೋ ಗರ್ಭ ತಥಾ ತೇನ ಇದಮಾವೃತಂ. ಕಾಮ ಈ ಮೂರರಂತೆ ನಮ್ಮನ್ನು ಆವರಿಸ್ತಾನಪ್ಪ ಅರ್ಜುನ, ಇದನ್ನು ನೀನು ತಿಳಿ ಅಂತ ಕೃಷ್ಣ ವ್ಯಾಖ್ಯಾನ ಮಾಡಿ ಕೊಟ್ಟಿದ್ದಾನೆ. ಇದು ಭಗವದ್ಗೀತೆಯ ಸ್ಪಷ್ಟವಾದ ಮೇಲ್ನೋಟದಲ್ಲೇ ತಿಳಿಯುವಂಥ ಅನುಸಂಧಾನ. ಈ ಪದ್ಯವನ್ನು ಹೇಗೆ ಅರ್ಥೈಸಬೇಕು ಅಂತ ಹೇಳಿಕೊಡ್ತಾರೆ. ಯಾಕೆ ಕೃಷ್ಣ ಮೂರು ಉದಾಹರಣೆಗಳನ್ನು ಕೊಟ್ಟ? ಕಾಮ ಒಂದನ್ನು ಪರಿಚಯಿಸಲಿಕ್ಕೆ ಮೂರರ ಉದಾಹರಣೆಯ ಉದ್ದೇಶ ಏನು? ಅದರದ್ದೊಂದು ಸೂಕ್ಷ್ಮತೆ ಇರಬೇಕಲ್ಲ. ಕೃಷ್ಣ ಸುಮ್ಮನೆ ಉದಾಹರಣೆಗಳನ್ನು ಕೊಡೋನಲ್ಲ. ಬೇರೆಯವರಿಗೆ ಅದು ತಿಳಿಲಿಲ್ಲ, ಕನ್ನಡೀಕರಿಸಿಬಿಟ್ರು ಟ್ರಾನ್ಸ್ಲೇಟ್ ಮಾಡಿ. ಯಾಕೆ ಕೃಷ್ಣ ಹೀಗೆ ಮೂರು ಉದಾಹರಣೆ ಕೊಟ್ಟ ಯಾಕೆ ಅಂತ ಯೋಚನೆಯೂ ಮಾಡಲಿಲ್ಲ. ಕಾಮ ತಾನು ಆವರಿಸಲಿಕ್ಕೆ ಅಂತ ಅಪೇಕ್ಷಿಸುವ ಜೀವರನ್ನು ಮೊದಲೇ ಸ್ಟಡಿ ಮಾಡ್ತಾನೆ. ಅವ ಬಹಳ ಬುದ್ಧಿವಂತಿಕೆಯಲ್ಲಿ ಮಾಡ್ತಾನೆ, ಎಲ್ಲರನ್ನ ಒಂದೇ ರೀತಿ ಮುಚ್ಚಲ್ಲ ಅವ ಅಂತ ತೋರಿಸ್ಲಿಕ್ಕೆ ಮೂರು ಉದಾಹರಣೆ ಕೊಟ್ಟಂತೆ ಕೃಷ್ಣ. ಕಾಮನ ಆವರಣೆಗೆ ಒಳಪಡೋರು ಮೂರು ಥರ ಇದ್ದಾರಂತೆ. ಆ ಮೂರು ಥರದವರನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಮೂರು ಉದಾಹರಣೆ ಕೊಟ್ಟ. ಅಂದರೆ ಅಭಿಪ್ರಾಯ, ಕೆಲವರಿದ್ದಾರೆ ಅವರು ಈಗಾಗಲೇ ಸಾಕಷ್ಟು ಜ್ಞಾನ ಪಡೆದವರು ಆಗಿರ್ತಾರೆ, ಅವರು ಎ. ಕೆಲವರು ಇನ್ನೂ ಜ್ಞಾನ ಪಡೆಯೋ ಪ್ರಯತ್ನದಲ್ಲಿರ್ತಾರೆ, ಅವರು ಬಿ. ಇನ್ನೂ ಏನೂ ಪಡೆದೇ ಇಲ್ಲ, ಅವ್ರಿಗೆ ಪಡಿಲಿಕ್ಕೆ ಇಲ್ಲವೂ ಇಲ್ಲ, ಅವರಿದ್ದಾರಲ್ಲ ಅವರು ಸಿ. ಆ ಎ ಇದ್ದಾರೆ ಜ್ಞಾನ ಪಡೆದವರು ಅಂತ, ಅವರಿಗೆ ತಲೆ ಒಳಗಿರ್ತದೆ ನಾನು ಜ್ಞಾನಿ ಅಂತ, ಜ್ಞಾನ ಪಡೆದವ. ಅವರನ್ನು ಇವ ಏನು ಮಾಡ್ತಾನೆ, ಓ ಇವನಿಗೆ ಸ್ವಲ್ಪ ಸೆಕ್ಯೂರಿಟಿ ಜಾಸ್ತಿ ಇದೆ ಅಂತಾನೆ. ಅವನಿಗೇನು ಮಾಡ್ತಾನೆ ಅಂದರೆ ಹೊಗೆಯಂತೆ ಮುಚ್ಚಾಕ್ಬಿಡ್ತಾನಂತೆ. ಹೊಗೆ ಬೆಂಕಿಯನ್ನು ಆರಿಸಲ್ಲ, ಹೊಗೆ ಬೆಂಕಿಯನ್ನು ಮುಚ್ಚುವ ಪ್ರಯತ್ನ ಮಾಡ್ತದಷ್ಟೆ. ನಾನು ಶ್ರೇಷ್ಠ ಅಂತ ತಾನು ತನ್ನ ಹೊಗೆ ಆಡಿಸಿ ಎಲ್ಲ ಕಡೆಯಲ್ಲೂ ಕೂಡ ಬೆಂಕಿಯನ್ನು ಆರಿಸದೇ ಇದ್ದರೂ ಬೆಂಕಿ ಒಳಗಿದ್ರೂ ಮೇಲ್ಮೇಲೆಲ್ಲ ಹೊಗೆ ಆಡಿಸೋ ಹಾಗೆ ವ್ಯವಸ್ಥೆ ಮಾಡಿಬಿಡ್ತದೆ. ಬೆಂಕಿ ಇರ್ತದೆ, ಒಳಗೆ ಬೆಂಕಿ ಇರ್ತದೆ ಅಷ್ಟೆ. ಅದು ಹೇಗೋ ಹಾಗೆ ಧೂಮದಂತೆ ಕಾಮ ಜ್ಞಾನಿಯಾದ ವ್ಯಕ್ತಿಯನ್ನು ಆವರಿಸ್ತಾನೆ ಎ. ಬಿ ಮಧ್ಯಮ ವರ್ಗದ ವ್ಯವಸ್ಥೆ, ಜೀವ ಮಧ್ಯಮ ವರ್ಗದವರು ಇದ್ದಾರೆ. ಅವರಿಗೆ ಪಾಪ ತಮ್ಮದೇ ಆದಂಥ ಸಾಕಷ್ಟು ಕಿರಿಕಿರಿಗಳಿದ್ದೇ ಇರ್ತವೆ. ಅವರನ್ನು ಸುಮ್ಮನೆ ಬಿಡ್ತಾನ ಈತ, ಅವ್ರನ್ನೂ ಹೊಂಚಾಕ್ತಾನೆ. ಹೆಂಗೆ ಹಾಕ್ತಾನೆ ಅಂದರೆ ಕನ್ನಡಿ ತುಂಬ ಕಾಡಿಗೆ ಹಚ್ಚಿದರೆ ಮುಖ ಕಾಣಿಸಿರಬಾರ್ದು ಅಷ್ಟು ವ್ಯವಸ್ಥೆ ಮಾಡ್ತಾನಂತೆ ಕಾಮ. ಹಾಗೆ ಮನುಷ್ಯ ಮಧ್ಯಮ ವರ್ಗದ ಜೀವರನ್ನು ಕಾಮ ಹೊಂಚಾಕ್ಬಿಟ್ಟ ಅಂದರೆ ತಾನು ಏನು ಅಂಥೇಳಿ ತನಗೆ ತಿಳಿದಿರಬಾರ್ದು ಅಷ್ಟು ವ್ಯವಸ್ಥೆ ಮಾಡಿಬಿಟ್ಟಿರ್ತಾನಂತೆ. ಇದು ಬಿ ಕ್ಯಾಟಗರಿ. ಸಿ ಅವರನ್ನೇನು ಮಾಡ್ತಾನೆ, ಅವರು ಇರೋದೇ ಗರ್ಭದ ಚೀಲದಲ್ಲಿ, ಅವರಿಗೆ ಕೈ ಆಡಿಸ್ಲಿಕ್ಕಿಲ್ಲ, ಕಾಲು ಆಡಿಸ್ಲಿಕ್ಕಿಲ್ಲ. ಕೈಯೂ ಕಟ್ಟಿ, ಕಾಲು ಕಟ್ಟಿ, ತಲೆನೂ ಕಟ್ಟಿ, ಅಳುಗಾಡಿರಬಾರ್ದು, ಯಾವಾಗಲೂ ಬಿದ್ದಿರಬೇಕು ತನ್ನ ಪರವಶತೆಯಲ್ಲಿ. ಗರ್ಭಚೀಲದಂತೆ ಸಿ ವರ್ಗದವರನ್ನು ಕಾಮ ಕಟ್ಟಿ ಹಾಕ್ತಾನೆ. ಹೀಗಾಗಿ ಎ ವರ್ಗದವರಿದ್ದಾರೆ, ಬಿ ವರ್ಗದವರಿದ್ದಾರೆ, ಸಿ ವರ್ಗದವರಿದ್ದಾರೆ. ಮೂರೂ ವರ್ಗದ ಜೀವರನ್ನು ಒಂದೇ ಥರನೇ ಕಾಮ ಕಟ್ಟಿ ಹಾಕ್ಲಾರ ಅವನು ಅದೊಂದು ವ್ಯವಸ್ಥೆ ಮಾಡಿಕೊಂಡಿದ್ದಾನೆ, ಅವರವರನ್ನ ಹಾಗೆ ಕಟ್ಟಿ ಹಾಕ್ತಾನೆ ಅಂತಂದ. ಈಗ ಈ ಉದಾಹರಣೆಗೆ ಮಹತ್ವ ಜಾಸ್ತಿ ಗೊತ್ತಾಗ್ತದೆ. ಇಲ್ಲದೆ ಇದ್ದರೆ ಯಾಕೆ ಕೃಷ್ಣ ಮೂರು ಉದಾಹರಣೆ ಕೊಟ್ಟ ಭಗವದ್ಗೀತೆಯಲ್ಲಿ ಅಂತ ಹೇಗೆ ಅರ್ಥ ಮಾಡಬೇಕು? ಯೋಚನೆ ಮಾಡಬೇಕಾದದ್ದೇ. ನಾವು ಅನುಸಂಧಾನಕ್ಕೆ ತಂದುಕೊಳ್ಬೇಕು ಇದನ್ನು.
ಕೆಲವರು ಹೀಗೂ ಅನುಸಂಧಾನವನ್ನು ಮಾಡ್ತಾರೆ ಈ ಪದ್ಯವನ್ನು. ಮೊದಲನೇ ಹಂತದಲ್ಲಿ ಮನುಷ್ಯರಾದ ನಮಗೆ ಏನೂ ಗೊತ್ತಿಲ್ಲದೆ ಇದ್ದಾಗ ನಾವೇ ಸಿ ಅಂತೆ. ನಾವು ಸಿ ಆದಾಗ ಕಾಮ ಗರ್ಭದ ಚೀಲದಂತೆ ನಮ್ಮನ್ನೂ ಕಟ್ಟಾಕಿರ್ತದಂತೆ. ಸ್ವಲ್ಪ ಅದರಿಂದ ಬಿಡುಗಡೆ ಪಡೆದು ಪ್ರಯತ್ನಪಟ್ಟು ನಾವೇ ಬಿ ವರ್ಗಕ್ಕೆ ಬಿ ಗ್ರೇಡಿಗೆ ಹೋಗ್ತೇವೆ. ಆವಾಗಲೂ ಕಾಮ ನಮ್ಮ ಮೇಲೆ ಆಕ್ರಮಣ ಮಾಡಿ ಕಾಡಿಗೆಯಂತೆ ನಮ್ಮನ್ನು ಮುಚ್ಚುವ ಪ್ರಯತ್ನ ಮಾಡ್ತದಂತೆ. ಇನ್ನೂ ಪ್ರಯತ್ನ ಆವಾಗಲೂ ಬಿಡದೆ ಮತ್ತೆ ಪುನಃ ನಾವು ಸಾಧನೆಯಲ್ಲಿ ಮುನ್ನುಗ್ಗುತ್ತೇವೆ ಅಂತಾದಾಗ ನಾವು ಎ ವರ್ಗಕ್ಕೆ ಹೋಗ್ತೇವೆ. ಆಗಲೂ ಕಾಮ ನಮ್ಮನ್ನೇನು ಬಿಡಲ್ಲ. ಆಗಲೂ ಮತ್ತೆ ಹೊಗೆಯಂತೆ ನಮ್ಮನ್ನು ಮುಚ್ಚಾಕೋ ಪ್ರಯತ್ನ ಮಾಡೇ ಮಾಡ್ತಾನಂತೆ. ಸೊ ಸಿ ಬಿ ಎ ಗ್ರೇಡ್ ಅಂತ ಅರ್ಥ ಮಾಡಿದರೂ ಈ ಉದಾಹರಣೆ ಬಹಳ ಅತ್ಯಂತ ಅದ್ಭುತ. ಇದು ಗ್ರೇಡ್ ಅಲ್ಲ, ಜೀವರ ಸ್ವಭಾವವೇ ಇದು ಅಂತ ಇಟ್ಕೊಂಡ್ರೂ ಕೂಡ 3 ಥರ ಜೀವರಿದ್ದಾರೆ. 3 ಥರದ ಜೀವರನ್ನ ಕಾಮ ಅರಿತು ಅವರವರಿಗೆ ಈ ರೀತಿಯಾಗಿ ಅವರನ್ನು ಬಂಧಿಸ್ತಾನೆ ಅಂತ ಇಟ್ಕೊಂಡ್ರು ಈ ಪದ್ಯವೇ ಅರ್ಥ ಕೊಡ್ತದೆ. ಹೀಗೆ ಒಂದೇ ಪದ್ಯ ಕೃಷ್ಣಂದು ಎಷ್ಟು ಅರ್ಥದಲ್ಲಿ ವ್ಯಾಖ್ಯಾನ ಮಾಡಿದ್ದಾನೆ ಯೋಚನೆ ಮಾಡಿ. ಹೀಗೆ ಧೂಮೇ ನಾವ್ರೀಯತೆ ವನ್ಹಿ ಯಥಾ ದರ್ಶೋ ಮಲೇನ ಚ ಯಥೋಲ್ಬೇನಾವೃತೋ ಗರ್ಭ ತಥಾ ತೇನೇದಮಾವೃತಂ. ಹೀಗಾಗಿ ಕಾಮನ ಆಟ ಬಹಳ ವಿಚಿತ್ರ. ಎಂಥೆಂಥವ್ರನ್ನೂ ಅವ ತನ್ನ ತೆಕ್ಕೆಗೆ ಬೀಳಿಸ್ಕೊಳ್ತಾನೆ. ಈ ತೆಕ್ಕೆಗೆ ಬೀಳಿಸ್ಕೊಳ್ಳೋದು ಅಂತನ್ನೋದು ಬಹಳ ವಿಚಿತ್ರ, ನಮಗೆಲ್ಲ ಕಷ್ಟ. ಆದರೆ ಕಾಮನಿಗೆ ಬಹಳ ಸುಲಭ ಅಂತದೆ. ಜ್ಞಾನಿಯನ್ನು ಜ್ಞಾನಿಗೆ ಹಾಕಬೇಕಾದ ಗಾಳ ಹಾಕಿಯೇ ಬೀಳಿಸ್ತಾನೆ, ಅಜ್ಞಾನಿಯನ್ನು ಅಜ್ಞಾನಿಗೆ ಹಾಕಬೇಕಾದ ಗಾಳವನ್ನು ಹಾಕೇ ಬೀಳಿಸ್ತಾನೆ. ಒಟ್ಟು ಕಾಮದ ಗಾಳಕ್ಕೆ ಬೀಳದೇ ಇದ್ದವರೇ ವಿರಳ, ಎಲ್ಲರೂ ಬಿದ್ದೇ ಬೀಳ್ತಾರಂತೆ. ಇದನ್ನು ಏನು ಅಂತಾದರೂ ಹೇಳಬೇಕು ಹೇಳ್ರಿ, ಇದು ಸರ್ಜಿಕಲ್ ಸ್ಟ್ರೈಕ್ ಅಂತಾದರೂ ಹೇಳ್ರಿ, IT ದಾಳಿ ಅಂತಾದರೂ ಹೇಳ್ರಿ. ಒಟ್ಟು ತನ್ನ ಸ್ವಾರ್ಥವನ್ನು ಕಾಮ ತಾನು ಬೇಯಿಸ್ಕೊಳ್ತಾನೆ. ಹಾಸ್ಯಕ್ಕೆ ಹೇಳಿದೆ ಅಷ್ಟು. ಕಾಮ ಬಹಳ ವಿಚಿತ್ರ. ಅವನ ಅಧೀನತೆ ಮನುಷ್ಯನಿಗೆ ತಪ್ಪಲಿಕ್ಕಾಗಲ್ಲ ಅಷ್ಟು ಸುಲಭವಾಗಿ. ಅದನ್ನು ಅನುಭವಿಸ್ತಾನೆ ಅನ್ನಲಿಕ್ಕೆ 3 ಉದಾಹರಣೆ ಕೊಟ್ಟು ಕೃಷ್ಣ ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯ ವೈರಿಣ. ಜ್ಞಾನ ಕಾಮ ಇವೆರಡನ್ನೂ ಒಟ್ಟಿಗೆ ಯೋಚನೆ ಮಾಡುವಾಗ ಕೃಷ್ಣ ಅಂದ, ಜ್ಞಾನಕ್ಕೆ ಕಾಮದಂಥ ಮತ್ತೊಬ್ಬ ಶತ್ರುವೇ ಇಲ್ಲಂತೆ. ಕಾಮ ಸೇರಿದ ಅಂದರೆ ಜ್ಞಾನ ಬರಗೊಡಲ್ಲ. ಜ್ಞಾನ ಏನು ಮಾಡಿದರೂ ಅವನಿಗೆ ಬರಗೊಡಲ್ಲ. ಕಾಮರೂಪೇಣ ಕೌಂತೆಯ ದುಷ್ಪೂರೇಣಾನಲೇನ ಚ. ಕಾಮರೂಪೇಣ ಕೌಂತೆಯ ದುಷ್ಪೂರೇಣ ಅನಲ. ಕಾಮಶತ್ರುವಿನ ಪ್ರಭಾವ ಅನಲ ಅಂತಂದ. ಅದಕ್ಕೆ ಅನಲ ಅಂದರೆ ಬೆಂಕಿ ಅಲ್ಲ, ಇಲ್ಲಿ ಅನಲ ಅಂದರೆ ಅಲಂ ಅಂತ ಯಾರಿಗೆ ಬರೋದಿಲ್ವೋ ಅದೇ ಅನಲ ಅಂತ ಅರ್ಥ. ಯಾರು ಒಳಗೆ ಸೇರಿಕೊಂಡಾಗ ಸಾಕು ಅಂತ ಅನಿಸೋದೇ ಇಲ್ವೋ ಅವ ಅನಲ. ಅಲಂ ಅಂದರೆ ಸಾಕು, ಅನಲ ಅಂದರೆ ಸಾಕು ಬೇಡ, ಸಾಕು ಅಂತಲ್ಲೇ ಇಲ್ಲ, ಬೇಕು ಅನ್ನೋದೇ ಜಾಸ್ತಿ ಆಗ್ತದೆ. ಹೀಗೆ ಕಠಿಣ ಪದಗಳನ್ನು ಭಗವದ್ಗೀತೆಯಲ್ಲಿ ಸ್ವಲ್ಪ ನಾವು ಯೋಚನೆ ಮಾಡಿದ್ದಾಯಿತು. ಈಗ ಇದ್ರದ್ದು ಪೂರ್ಣ ತಾತ್ಪರ್ಯ ನಿಮಗೆ ಅನುಸಂಧಾನಕ್ಕೆ ಬಂದ್ಬಿಡ್ತದೆ. ಈ ನಮ್ಮ ದೇಹದಲ್ಲಿ ನಮ್ಮ ಈ ಇಂದ್ರಿಯಗಳು ನಾವು ನಡೆಸಬೇಕಾದಂಥ ಸಾಧನ ಮಾರ್ಗ, ನಮಗೆ ವಿಹಿತವಾದ ಸ್ವಧರ್ಮವನ್ನು ನಾವು ಆಚರಣೆ ಮಾಡಬೇಕು ಅಂತ ಸಂಕಲ್ಪ ಮಾಡಿಯೂ ಆ ಕಡೆಗೆ ಹೋಗಲಿಕ್ಕೆ ಆಗ್ತಿಲ್ಲ, ಸಾಗಲಿಕ್ಕೆ ಆಗ್ತಿಲ್ಲ ಅನ್ನೋ ಕೊರಗು ಸಾಕಷ್ಟು ಜನರಿಗಿದೆ ಇವತ್ತು. ಯಾರಿಗಿಲ್ಲ? ಬುದ್ಧಿಯ ಅಧರ್ಮ ಮಾಡಬೇಕು ಅಂತನ್ನೋರು ಬಹಳ ಕ್ವಚಿತ್ತು. ಬುದ್ಧಿಯ ಮಾಡಬಾರ್ದದ್ದನ್ನು ಮಾಡಲಿಕ್ಕೆ ಹೋಗೋರು ಬಹಳ ಕ್ವಚಿತ್ತು. ಕಳ್ಳನಿಗೂ ಕೇಳ್ರಿ ಬೇಕಂದ್ರೆ, ಇಂಟರ್ವ್ಯೂ ಮಾಡಿದರೆ ಅನ್ನಿಸ್ತದೆ, ಅವನಿಗೆ ಅನ್ನಿಸ್ತಾ ಮಾಡಬಾರ್ದಾಗಿತ್ತು, ಏನು ಮಾಡಲಿ ಹೊಟ್ಟೆಪಾಡು ಮಾಡಿಬಿಟ್ಟೆ ಅಂತಂತಾನೆ. ಅದನ್ನು ನಾವು ಹೊಟ್ಟೆಪಾಡು ಅಂತಾನೆ ಅಥವಾ ಅನಿವಾರ್ಯ ಅಂತಾನೆ. ಆದರೆ ಒಂದಂತೂ ಮನಸ್ಸಿನೊಳಗಿದೆ, ಇದು ಮಾಡಬಾರ್ದಾಗಿತ್ತು ಅಂತ. ಹಾಗಾದರೆ ಮಾಡಬಾರ್ದಿತ್ತು ಅಂತಂತ ಹೇಳೇ ಮಾಡ್ತಾನೆ ಅಂತಾದರೆ ಅವನಿಂದ ನಡೆದದ್ದಲ್ಲ, ಅದು ಒಳಗೊಬ್ಬ ಸೇರಿರಲೇಬೇಕು. ಆತನೇ ಕಾಮ ಅಂತ ಕೃಷ್ಣ ಪತ್ತೆ ಹಚ್ಚಿ ಆ ಕಾಮನ ಬಗ್ಗೆ ಇಷ್ಟು ಇಂಟರ್ಪ್ರಿಟೇಷನ್ ಕೊಟ್ಟು ಹೀಗಿದ್ದಾನೆ ನೋಡ್ರಿ ಇವನು ಅಂತ ನಮಗೆ ವ್ಯಾಖ್ಯಾನ ಮಾಡಿ ಕೊಡ್ತಾರೆ. ಯಾಕಿಷ್ಟು ವಿವರಣೆ ಕೊಟ್ಟ ಕೃಷ್ಣ ಅಂದರೆ ಎ ಇರ್ಬೋದು, ಬಿ ಇರ್ಬೋದು, ಸಿ ಇರ್ಬೋದು,
ತಾವೇ ಆಲೋಚನೆ ಮಾಡಿದರೆ ಸ್ಪಷ್ಟ ಆಗ್ತದೆ. ನಾವು ಕಾಮಕ್ಕೆ ಪರವಶರಾಗಿದ್ದೇವೋ ಇಲ್ವೋ ಯಾರಾದರೂ ಹೇಳಬೇಡಿ, ಬೇರೆ ಸುಲಭವಾಗಿ ಹೇಳ್ಕೊಳ್ಳಿ. ಯಾರಾದರೂ ಎದೆ ತಟ್ಟಿ ಹೇಳಿ ನಾನಂತೂ ಕಾಮ ಪರವಶನಾಗಿಲ್ಲ, ಯಾರಾದರೂ ಹೇಳಿ ನೋಡ್ತೀನಿ. ಸಾಧ್ಯನೇ ಇಲ್ಲ. ಜ್ಞಾನಿ ಕಾಮಪರವಶ, ಅಜ್ಞಾನಿ ಕಾಮಪರವಶ. ಎಂಥ ಉದಾಹರಣೆ ಕೊಟ್ಟಿದ್ದಾನೆ ನೋಡ್ರಿ ಕೃಷ್ಣ ಪರಮಾತ್ಮ. ಈ ಪರವಶತೆಯನ್ನು ಮೀರಿ ಮೇಲೆ ಬರಬೇಕು ಅಂದರೆ ಅಷ್ಟು ಸುಲಭದ್ದಲ್ಲಲ್ಲಪ್ಪ. ಅವ ನಿಮ್ಮನ್ನು ನಿಯಂತ್ರಿಸ್ತಿರುವಾಗಲೇ ಪಾಪ ನಡೀತದೆ, ಅವ ನಿಯಂತ್ರಿಸ್ತಿರುವಾಗಲೇ ಅಧರ್ಮ ನಡೀತದೆ, ಅವ ನಿಯಂತ್ರಿಸ್ತಿರುವಾಗಲೇ ಸ್ವಧರ್ಮ ಬಿಡೋ ಹಾಗಾಗ್ತದೆ. ಎಲ್ಲ ಕಾಮ ಇದೆ ನೋಡ್ರಿ. ಸರಿಯಾಗಿ ಪತ್ತೆ ಹಚ್ಚಿ ಕೊಟ್ಟ ಕೃಷ್ಣ. ಇದು ಒಂದರ್ಥ. ಇನ್ನು ಒಳಗಿನ ಅರ್ಥ, ಈ ಭಗವದ್ಗೀತೆಗೆ ಇನ್ನೂ ಸುಂದರವಾದ ಅನುಸಂಧಾನ ಮಾಡಿಸ್ತಾರೆ. ಪ್ರತಿ ಪದ್ಯ ಭಗವದ್ಗೀತೆಗೆ 10 ಅರ್ಥ ಇದೆ. ಅದರಲ್ಲಿ 1-2 ಅರ್ಥಗಳನ್ನಾದರೂ ಅನುಸಂಧಾನ ಮಾಡಿದರೆ ಇಷ್ಟು ಆನಂದ ಆಗ್ತದೆ. ಇನ್ನು 10 ಅರ್ಥ ನಮ್ಮ ಅನುಸಂಧಾನಕ್ಕೆ ಬಂದರೆ ಏನು ಆನಂದ ಇರಬೇಡ. ಇಲ್ಲಿ ಕಾಮ ಹಾಗೂ ಕ್ರೋಧ ಅನ್ನುವ ಶಬ್ದಗಳನ್ನು ಕಾಮ ಅಂತ ಒಬ್ಬ ಇದ್ದಾನೆ ಅಂತ ಕಾಮ ಅಂತ ವ್ಯಾಖ್ಯಾನ ಮಾಡಿಬಿಟ್ವಿ. ಇದ್ರ ಒಳ ಅರ್ಥ ಏನು ಅಂದರೆ ಕಾಮಕ್ಕೊಬ್ಬ ಅಭಿಮಾನಿ ಅಸುರ ಇದ್ದಾನೆ, ಇದು ಮೇಲಿನ ಅರ್ಥ. ನೋಡಿದ್ರ ಗ್ರೇಡ್ನೆಸ್ ಜಾಸ್ತಿ. ಈ ಶ್ಲೋಕದ ಅರ್ಥ ಹೇಳಬೇಕಾದ್ರೆ ಹೀಗೆ ತಿಳಿತದೆ ಸ್ಪಷ್ಟವಾಗಿ. ಕಾಮ ಅಂದರೆ ಕಾಮ ಅನ್ನೋದು ಅದು ಜಡವಸ್ತು ಅಲ್ಲ. ಕಾಮ ಅನ್ನೋನು ಒಬ್ಬ ಚೇತನೆ ಇದ್ದಾನೆ, ಹೆಸರಿನಿಂದ ಕರೆಸ್ಕೊಳ್ಳುವ. ಅವನು ಯಾರು? ಅವನು ಬೇರೆ ಯಾರಲ್ಲ. ಹಿಂದೆ ಕಾಲನೇಮಿ ಅಂತ ಒಬ್ಬ ಅಸುರ ಇದ್ದ. ಆ ಕಾಲನೇಮಿ ಅನ್ನೋನೇ ಕಾಮ ಅಂತ ಕರೆಸ್ಕೊಳ್ತಾನಂತೆ. ಅವನು ಭೂಮಿ ಮೇಲೆ ಹುಟ್ಟಿ ಬಂದಿದ್ದ ಒಂದು ರೂಪದಲ್ಲಿ. ಅವನು ಕಂಸ ಅಂತಾಗಿದ್ದಂತೆ. ಅವನು ಕಂಸ, ಅವನು ಬೇರೆ ಯಾರಲ್ಲೇ ಅಲ್ಲ. ಕಾಲನೇಮಿ ಅಂತ ಅವನ ನಿಜವಾದ ಹೆಸರು. ನೋಡಿ ಎಷ್ಟು ಸ್ಟಡಿ ಮಾಡಿದ್ದಾನೆ, CBI ಎಂಕ್ವೈರಿ ಮಾಡಿದಾಗ ಮಾಡಿದ್ದಾನೆ ಕೃಷ್ಣ ಪರಮಾತ್ಮ. ಸರ್ವಜ್ಞ, ಅವನೇನು ಮಾಡಬೇಕಿಲ್ಲ ಸ್ಟಡಿ, ಎಂಕ್ವೈರಿ ಅಂತೂ ಚೆನ್ನಾಗಿ ಮಾಡ್ತಾನೆ ಭಗವಂತ. ಇಡೀ ಜಗತ್ತಿನ ಜೀವರಾಶಿಗಳು ಇಷ್ಟೆಲ್ಲ ಕರ್ಮಯೋಗವನ್ನು ನಾನು ಉಪದೇಶ ಮಾಡಿದರೂ ಕೂಡ ಮಾಡಿಯೂ ಆ ದಾರಿಯಲ್ಲಿ ಸ್ವಧರ್ಮರತರಾಗದೇ ಇರಲಿಕ್ಕೆ ಎಲ್ಲ ಜೀವರನ್ನು ತಡೆ ಹಿಡಿದು ಅವರಿಗೆ ಪುಸಲಾಯಿಸಿ ಅವರಿಗೆ ಈ ದಾರಿಯಲ್ಲಿ ಬರದೇ ಇರೋ ಹಾಗೆ ಮಾಡ್ತಾ ಇರುವಂಥ ಅಂಥ ದೊಡ್ಡ ಉಗ್ರಗಾಮಿ ಯಾರು ಅಂತ ಕೃಷ್ಣ ಪತ್ತೆ ಹಚ್ಚಿದ. ಅವನು ಕಾಮ ಅಂತ ಪತ್ತೆ ಹಚ್ಚಿಬಿಟ್ಟ. ಹಚ್ಚಿದ ಈ ಕಾಮ, ಇವನ ನಿಜವಾದ ಹೆಸರು ಕಾಲನೇಮಿ. ಕಾಲನೇಮಿ ಕಂಸನಾದ. ಭೂಮಿ ಮೇಲೂ ಜನಿಸಿದ್ದ ಒಂದು ರೂಪದಿಂದ ಅಂತ ಇತಿಹಾಸ ಹೇಳ್ತದೆ. ಅವ ಅನೇಕ ರೂಪದಿಂದ ನಿಮ್ಮೆಲ್ಲರ ದೇಹದೊಳಗೂ ಸೇರಿರ್ತಾನಂತೆ. ಹೀಗಾಗಿ ನಿಮ್ಮೆಲ್ಲರ ದೇಹದೊಳಗಿರುವ ಕಾಲನೇಮಿ ಜೀವರಾದ ನಮ್ಮಿಂದ ಬೇಡ ಬೇಡ ಅಂತಂದರೂ ಕೂಡ ಬಲವಂತವಾಗಿ ನಮ್ಮನ್ನು ಎಲ್ಲಿ ತರ್ತಾನೆ ಅಂದರೆ, ನೀನು ಅಲ್ಲಿ ಹೋಗೋ ಹಾಗಿಲ್ಲ, ಇಲ್ಲಿ ಬಾ ಅಂತ ಕರೀತಾನಂತೆ. ಮತ್ತೆ ಇದರಲ್ಲಿ ಚರ್ಚೆ ನಡೆಸ್ತಾರೆ. ಯಾಕೆ ಆ ಕಾಮನನ್ನು ಸೆದೆ ಬಡಿಬಾರ್ದು? ಹೆಂಗಿದ್ರೂ ನಮ್ಮೊಳಗೆ ಇದ್ದಾನಂತ ಹೇಳಿದ್ರಲ್ಲ, ಅದಕ್ಕೆ ಕೃಷ್ಣ ಅವನ ಬಲ ಎಂಥದ್ದು ಅಂತ ನಿರೂಪಿಸಿದ ಅಷ್ಟೆ. ನೀನು ನಾನು ಸೆದೆ ಬಡಿಯೋ ಹಾಗೆ ಅಂತ ಭಾವಿಸ್ಬೇಡಪ್ಪ. ಮಹಾಶನಃ ಮಹಾಪಾಪ್ಮ ಅಂತಂದ. ಅದಕ್ಕೆ ಮಹಾಪಾಪ್ಮ ಮಹಾಶನಃ, ಅವನೇನು ತುಸ ಇದ್ದಾನ, ಅವನು ಭಾರೀ ಬಲಶಾಲಿ. ಏನು ಮಾಡಿದರೂ ಅವನನ್ನು ಹೊರಗೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಸುಲಭವಾಗಿ ನೀನು. ಯಾಕೆ? ನಾವೇ ಬೆಳೆಸಿದ್ರಿಂದ ಅಂತ ಕಾರಣ. ಮಹಾಶನಃ, ಅವನನ್ನು ಗಟ್ಟಿಮುಟ್ಟಾಗಿ ಬೆಳೆಸಿದವರು ಯಾರು ಅಂದರೆ ನಾವೇ ಅಂತೆ. ಮತ್ತೆ ಬಾ ಅಂತ ಅತಿಥಿ ಸತ್ಕಾರ ಮಾಡಿ, ನಿನಗೆ ಅಂತ ಒಂದು ಗೆಸ್ಟ್ ಹೌಸ್ ಕೊಡ್ತೇವೆ ಅಂತ ದೇಹದೊಳಗೆ ಮನಸ್ಸನ್ನು ಮನೆ ಮಾಡಿಕೊಟ್ಟು, ನೋಡಿದ್ರೆ ಮನಸ್ಸನ್ನು ಮನೆ ಬೇರೆ ಮಾಡಿಕೊಟ್ಟು, ನಿನಗೇನು ಬೇಕೀಗ, ಅದು ಬೇಕಾ, ಹಾಂ ತಗೋ 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 ಅಂತ ಊಟಕ್ಕೆ ಹಾಕಿ ಜ್ಯೂಸ್ ಕೊಟ್ಟು ನೀನೇನು ಆರಾಮಾಗಿರ್ಬೇಕು. ಯಾಕೆ ಶಾಸ್ತ್ರದಲ್ಲಿ ಹೇಳಿದೆ ಅಲ್ಲ, ಅತಿಥಿ ಸತ್ಕಾರ ಮಾಡು ಅಂತ. ಕಾಮ ಅನ್ನೋ ಅತಿಥಿಯನ್ನು ಬಾ ಅಂತ ಕರೆದು ಸತ್ಕಾರ ಮಾಡಿ ಬೇಕಾದ ಆಹಾರಗಳನ್ನು ಅವ ಕೇಳಿದ್ದಾಗ ಅದನ್ನು ಮಾಡಿಕೊಟ್ಟು ರುಚಿ ರುಚಿಯಾದದ್ದನ್ನು ಈಗಿದ್ದಕ್ಕಿದ್ದಂತೆ ನೀನು ಹೋಗು ಅಂದ್ರೆ ಅವನು ಯಾಕೆ ಹೋಗ್ತಾನೆ ಹೇಳ್ರಿ? ನೋಡು, ನಾನು ಯಾಕೆ ಹೋಗಲಿ ಅಂತಾನೆ. ಅರೆ ಬಂದೇ ಎಷ್ಟೋ ವರ್ಷ ಆಯಿತು, ಇದಕ್ಕಿದ್ದ ಹಾಗೆ ಹೋಗು ಅಂತಿದೆಯಲ್ಲ ನನ್ನನ್ನು, ನಾನು ಬಂದದ್ದೇ ನಿನ್ನ ಮನೆಗೆ ಕೊಳ್ಳೆ ಹೊಡಿಲಿಕ್ಕೆ ಅಂತ ಅನ್ನೋದವ. ಮಹಾಶನಃ ಮಹಾಪಾಪ್ಮ ವಿದ್ಯೇನಮಿಹ ವೈರಿಣಂ. ಯಾವ ಶತ್ರು ನಮ್ಮ ಮನೆಗೆ ಬರುವಾಗಲೇ ಸೋಗ್ ಹಾಕ್ಕೊಂಡು ನಾನು ನಿನ್ನ ಸ್ನೇಹಿತನಾಗ್ತೇನೆ ಅನ್ನೋ ಹಾಗೆ ಒಳಗೆ ಬಂದು ಸೇರಿ
ಶತ್ರು ಅಂತ ತೋರುಗೊಡದೇನೆ ಭಾರೀ ಸತ್ಕಾರಗಳನ್ನು ಮಾಡಿಸ್ಕೊಂಡು ಬಹಳ ದಿವಸದಿಂದ ಬೇರೂರಿ ಬಿಟ್ಟಿರ್ತಾನೆ ನಮ್ಮ ದೇಹದೊಳಗೆ. ಇದ್ದಕ್ಕಿದ್ದ ಹಾಗೆ ನೀನು ಅವನಿಗೆ ಹೋಗಿ ನೀನಿರಬೇಡ, ನೀನು ಗೊತ್ತಾಯ್ತು ನನಗೆ ನೀನು ಕಳ್ಳ, ಹೋಗು ಅಂದರೆ ಅವನಂತಾನೆ ನೀನಿರಬೇಡ, ನೀ ಹೋಗು, ನಾನಿರ್ತೀನಿ ಅಂತಂತಾನೆ. ಅಥವಾ ನಾನು ನೀನು ಒಟ್ಟಿಗೆ ಒಪ್ಪಂದ ಮಾಡಿಕೊಂಡಾದರೂ ಇರೋಣ ಅಂತಾನೆ. ನೋಡಿದ್ರೆ ಒಂದು ಒಪ್ಪಂದ ಮಾಡ್ಕೊಂಡು ಇದ್ಬಿಡು, ನಿನಗೆ ಬೇಕಾದದ್ದು ನೀ ತಗೋ, ನನಗೆ ಬೇಕಾದದ್ದು ನಾ ತಗೊಳ್ತೀನಿ. ಹೇಗಿದೆ ನೋಡ್ರಿ ವ್ಯವಸ್ಥೆ. ದೇಹದೊಳಗಿರೋನು ಜೀವನ ಜೊತೆಗೆ ಅವನಿಂದಲೇ ಬೆಳವಣಿಗೆ ಪಡೆದು ಅವನನ್ನೇ ಹೊಂಚಾಕಿ ಮುಗಿಸ್ಲಿಕ್ಕೆ ಬಂದಿರೋವನೇ ಕಾಮ. ಹೀಗೆ ಕೃಷ್ಣ ವ್ಯಾಖ್ಯಾನ ಮಾಡಿ ತೋರಿಸ್ತಾ ಇದ್ದಾನೆ. ಇದನ್ನು ಮನುಷ್ಯ ಅರ್ಥ ಮಾಡ್ಕೊಳ್ತಾ ಇಲ್ಲ ಇವತ್ತು. ಈ ತತ್ವವನ್ನು ಸ್ಪಷ್ಟಪಡಿಸಿಬಿಟ್ಟ ಕೃಷ್ಣ. ಒಳಗೊಬ್ಬ ಶತ್ರು ಇದ್ದಾನೋ ಅದಕ್ಕೆ ಅವನನ್ನು ವೈರಿ ಅಂತ ಕರೆದ. ಎಷ್ಟರ ಮಟ್ಟಿಗೆ ವೈರಿ ಅವನು ಅಂದರೆ, ಅವನನ್ನು ಹಿಡಿಲಿಕ್ಕೆ ಓಡಿಸ್ಲಿಕ್ಕೆ ಅಂತ ಯಾವ ಆಯುಧ ಬರದೇ ಇರೋ ಹಾಗೆ ಆತನೇ ನೋಡ್ತಾನಂತೆ. ಮತ್ತೆ ಅವನು ದಿನ ಕಾಯ್ತಾ ಒಳಗೆ ಕೂತಿರ್ತಾನೆ. ಯಾಕೆ? ಕಾಮವನ್ನು ಓಡಿಸ್ಲಿಕ್ಕಿರೋ ಒಬ್ಬನೇ ಒಬ್ಬ ಶತ್ರು, ಅವ ಜ್ಞಾನ. ಅವನನ್ನು ಇವ ಮಂಡು ಮಾಡಿಬಿಟ್ಟಿರ್ತಾನೆ. ಎಷ್ಟೋ ಮನೆಯಲ್ಲಿ ಇಟ್ಕೊಂಡಂಥ ಆಯುಧಗಳು ಉಪಯೋಗಿಸ್ಲಿಕ್ಕೆ ಬರದ ಹಾಗೆ ಮಂಡಾಗಿಬಿಟ್ರೆ ಏನು ಮಾಡಲಿಕ್ಕೆ ಸಾಧ್ಯ? ಹಾಗೆ ಮನುಷ್ಯ ಜ್ಞಾನ ಪಡೆದರೂ ಕೂಡ ಮಂಡಾದ ಕತ್ತಿ ಕಾಮನನ್ನು ಏನೂ ಮಾಡಲಾರ್ದು. ಹೀಗಾಗಿ ಜ್ಞಾನ ಪಡೆದ್ರೂ ಮಂಡಾಗೋ ಹಾಗೆ ಮಾಡ್ತಾನೆ. ಜ್ಞಾನನೇ ಪಡೆದಿದ್ರಂತೂ ಖುಷಿಯಲ್ಲಿ ಇರ್ತಾನೆ ಕಾಮ. ನೋಡ್ಕೊಳ್ಳೋಣ, ಮುಂದೆ ಯಾವಾಗಾದರೂ ನೋಡ್ಕೊಳ್ಳೋಣ, ಅಲ್ಲಿ ತನಕ ಅಂತೂ ನಡೆಸ್ತೀನಿ ನನ್ನ ಕೆಲಸ ಅಂತಿರ್ತಾನೆ ಕಾಮ. ಹೇಗಿದ್ದಾನೆ ಯೋಚನೆ ಮಾಡಿರಿ. ಎಷ್ಟು ದಿವಸ ಆಗ್ತದೋ ಅಷ್ಟು ದಿವಸ ಇದ್ದು ಬಿಡೋಣಂತೆ, ಎಷ್ಟು ದಿನ ಕೊಳ್ಳೆ ಹೊಡಿಬೋದೋ ಹೊಡೆದು ಬಿಡೋಣ ಅಂತಂತಾನೆ. ಹೀಗೆ ಕಾಮ ಕಂಸ ಅವನೇ ಕಾಲನೇಮಿ. ನಮ್ಮ ನಿಮ್ಮೆಲ್ಲರ ದೇಹ ಅವನಿಗೆ ಬಹಳ ದೊಡ್ಡ ಮನೆ ಆಗಿದೆ. ನಾವು ಅವನ ಜೊತೆಗೆ ಇದ್ದೇವೆ, ನಾವೇ ಅವನನ್ನು ಬೆಳೆಸಿದ್ದೇವೆ, ನಾವೇ ಅವನಿಗೆ ತಾಣಗಳನ್ನು ಕೊಟ್ಟಿದ್ದು. ಈಗಿದ್ದಕ್ಕಿದ್ದ ಹಾಗೆ ಓಡು ಅಂದರೆ ಹೆಂಗೆ ಸಾಧ್ಯಪ್ಪ? ಅದಕ್ಕೆ ಕೃಷ್ಣ ಹೇಳ್ದ, ಜ್ಞಾನವನ್ನು ಮುಚ್ಚಿ ಹಾಕ್ತಾನೆ, ಅಜ್ಞಾನವನ್ನು ಹೊರಗೆ ಎಳಿಸ್ತಾನೆ. ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣ ಕಾಮರೂಪೇಣ ಕೌಂತೆಯ ದುಷ್ಪೂರೇಣ ಅನಲೇನ ಚ ಅಂತಂದಿದ್ದಾನೆ ಕೃಷ್ಣ. ಇದು ಕೃಷ್ಣ ಕೊಟ್ಟಂಥ ಅದ್ಭುತವಾದ ಸಂದೇಶ. ಹೀಗಾಗಿ ಕಾಮಪ್ರವರ್ತಕ ಯಾರು ಅಂತನ್ನೋದನ್ನು ಇಷ್ಟೋ ತನಕ ನಾವು ಉಪನ್ಯಾಸದಿಂದ ಚಿಂತನೆ ಮಾಡಿದ್ದಾಯಿತು. ಇದರ ಮೇಲೆ ಮತ್ತು ಉತ್ತರ ಕೊಡಬೇಕೀಗ. ಇಷ್ಟು ಬಲಶಾಲಿಯಾದ ಕಾಮನಂಥ ಶತ್ರುವನ್ನು ಗೆಲ್ಲೋದು ಹೆಂಗೆ? ಯಾರು ಗೆಲ್ತಾರೆ ಹಾಗಾದರೆ? ಎಲ್ಲರೂ ಪರವಶರಾದರೆ ಮತ್ತು ಬದುಕು ಏನಾಗಾದರೆ, ಸಾಧನೆ ಏನಾಗಾದರೆ? ಸಹಜ ಪ್ರಶ್ನೆ. ಅದಕ್ಕೆ ಕೃಷ್ಣ ಏನು ಉತ್ತರ ಕೊಡ್ತಾನೆ? ಕೃಷ್ಣ ಹೇಳ್ದ, ಒಬ್ಬ ಕಳ್ಳ ಒಬ್ಬ ಶತ್ರುವನ್ನು ಗೆಲ್ಲಲಿಕ್ಕಿರೋ ಉಪಾಯ ಏನು ಅಂದರೆ, ಅವನ ಜೊತೆಗೆ ನಾವು ನೇರ ಯುದ್ಧಕ್ಕೆ ಹೋಗಬಾರ್ದು. ಅವನದೇ ಆದ ಅಡಗುತಾಣಗಳನ್ನು ಮೊದಲು ನಮ್ಮ ವಶ ಮಾಡ್ಕೊಳ್ತಾ ಬರಬೇಕಂತೆ. ಉಗ್ರಗಾಮಿನ ಕೊಲ್ತೇನೆ ಅಂತ ಹೇಳಿ ನೇರ ಉಗ್ರಗಾಮಿ ಜೊತೆಗೆ ಯುದ್ಧಕ್ಕೆ ಹೋಗಬಾರ್ದು. ಯಾಕೆಂದರೆ ಇಲ್ಲಿರ್ತಾನೆ ಅಂದರೆ ಮತ್ತೊಂದು ಕಡೆಯಲ್ಲಿ ತಪ್ಪಿಸ್ಕೊಳ್ತಾನೆ, ಮತ್ತೊಂದು ಕಡೆ ಹೋಗಿ ಸೇರ್ಕೊಳ್ತಾನೆ. ಅಲ್ಲಿದ್ದಾನೆ ಅಂತ ಅಲ್ಲಿ ಹುಡುಕ್ಲಿಕ್ಕೆ ಹೋದರೆ ಇನ್ನೊಂದು ಜಾಗ ಹುಡ್ಕೊಂಡು ಹೋಗ್ತಾನೆ. ಅವನ ಅಡಗುತಾಣಗಳನ್ನು ಬದಲಾಯಿಸ್ಕೊಂಡು ಅವ ಹೋಗ್ತಾ ಇದ್ದರೆ ನೀನು ಅವನ ಹಿಂದೆ ಸುಮ್ಮನೆ ಓಡ್ದ ಹಾಗಾಗ್ತದಷ್ಟೇ. ಮೊದಲೇ ಅವನು ಎಲ್ಲ ಅಡಗುತಾಣಗಳನ್ನು ನಿನ್ನ ತೆಕ್ಕೆಗೆ ಹಾಕ್ಕೊಂಡ್ರೆ, ನಿನ್ನ ಪರವಶ ಮಾಡಿಕೊಂಡ್ರೆ ಕೊನೆಗೆ ಒತ್ತಟ್ಟಿಗೆ ಅವನು ಸಿಕ್ಕಾಕ್ಕೊಳ್ತಾನೆ. ಇದು ತಾನೇ ನಡೆಸೋ ಯುದ್ಧದ ಪ್ರಕ್ರಿಯೆ, ಶತ್ರುಗಳನ್ನು ಗೆಲ್ಲೋ ಮಾಡೋ ಉಪಾಯ. ಅದಕ್ಕೆ ಕೃಷ್ಣ ಹೇಳ್ದ, ಅವನ ಅಡಗುತಾಣಗಳು ಅಂತೇನೇನಿದ್ದಾವಲ್ಲ ಅವುಗಳನ್ನು ನಿನ್ನ ಪರವಶತೆಗೆ ತಂದುಕೋ ಅಂತಂದ ಕೃಷ್ಣ. ಯಾವ್ಯಾವುದದು? ಕಾಮನ ಅಡಗುತಾಣಗಳು ಯಾವುದು? ಅವ ನಮ್ಮೊಳಗೆ ಎಲ್ಲೆಲ್ಲಿ ಮನೆ ಮಾಡಿಕೊಂಡಿದ್ದಾನೆ? ಪ್ರಾಯಶಃ ಇದು ನಮಗೆ ಗೊತ್ತಿಲ್ಲೋ ಏನು? ಗೊತ್ತೇ ಇಲ್ಲ ಈ ವಿಷಯ. ಕೃಷ್ಣ ಹೇಳ್ತಾನೆ, ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯಾಧಿಷ್ಠಾನ ಮುಚ್ಯತೆ ಏತೈರ್ವಿಮೋಹಯತ್ತೆ ಸಹ ಜ್ಞಾನಮಾವೃತ್ಯ ದೇಹಿನಾಂ. ಎಲ್ಲ ಇಂದ್ರಿಯಗಳು ಕೂಡ ಕಾಮನ ಅಡಗುತಾಣಗಳು. ಮನಸ್ಸು ಕಾಮನ ಅಡಗುತಾಣ, ಬುದ್ಧಿ ಕಾಮನ ಅಡಗುತಾಣ ಆಗಿಬಿಟ್ಟಿದೆ ಅಂತೆ. ಆತ ನಮ್ಮ ಎಲ್ಲ ದೇಹದ ಇಂದ್ರಿಯಗಳನ್ನು ತನ್ನ ಅಡಗುತಾಣ ಮಾಡಿಕೊಂಡಿರ್ತಾನೆ. ಹಾಗಾದರೆ ಅವನನ್ನು ನಾವು ಸುಲಭವಾಗಿ ಹೇಗೆ ಹಿಡಲಿಕ್ಕೆ ಸಾಧ್ಯ?
ಅವನ ಅಡುಗೆತಾಣಗಳನ್ನು ಪರವಶ ಮಾಡಿಕೊಳ್ಬೇಕು. ಇಲ್ಲ ಅಂತಾದಾಗಲೇ ಏತೈರ್ ವಿಮೋಹಯತಿ, ಒಂದೊಂದು ಅಡುಗೆತಾಣಗಳನ್ನು ಮೇಲಿಂದ ಮೇಲೆ ಬದಲಾಯಿಸಿ ತಾನಿರೋದನ್ನೇ ಪತ್ತೆ ಹಚ್ಚಲಿಕ್ಕೆ ಬಿಡದೇನೆ ನಮ್ಮನ್ನಂತೂ ಅವನು ಚೆನ್ನಾಗಿ ಮೋಸ ಮಾಡಿಬಿಡ್ತಾನಂತೆ. ಬಾ ಬರ್ತೀಯಾ ಬಾ ಅಂತಾನೆ, ಹಿಡಿಲಿಕ್ಕೆ ಬರ್ತೀಯಾ ಬಾ ಅಂತಾನೆ. ಒಂದ್ಸಲಿ ಕಣ್ಣಿನಲ್ಲಿರ್ತಾನೆ, ಕಣ್ಣಲ್ಲಿದ್ದಾನಲ್ಲ ಅಂತ ಹಿಡಿಲಿಕ್ಕೆ ಹೋಗೋ ಅಷ್ಟರಲ್ಲಿ ಕಿವಿಗೆ ಬರ್ತಾನೆ, ಕಿವಿಯಲ್ಲಿದ್ದಾನಲ್ಲ ಅಂತ ಹಿಡಿಲಿಕ್ಕೆ ಹೋಗೋ ಅಷ್ಟರಲ್ಲಿ ನಾಲಿಗೆಗೆ ಬರ್ತಾನೆ, ನಾಲಿಗೆಯಲ್ಲಿದ್ದಾನಲ್ಲ ಅನ್ನೋ ಅಷ್ಟರಲ್ಲಿ ಮನಸ್ಸಿಗೆ ಹೋಗ್ಬಿಟ್ಟಿರ್ತಾನೆ, ಮುಗದೆ ಹೋಯ್ತಾನೆ. ಎಲ್ಲಿ ಹಿಡಿತಿ, ಹೇಗೆ ಹಿಡಿತಿ? ಏತೈರ್ ವಿಮೋಹಯತ್ತೇಶಃ ಜ್ಞಾನಮಾವೃತ್ಯ ದೇಹಿನಾಂ. ಏನು ತಿಳಿದಿದ್ದೀಯೋ, ಎಷ್ಟು ಚಾಣಾಕ್ಷ ಇದ್ದಾನೆ ಅಂದ್ಕೊಂಡಿದ್ದೀಯೋ ಕಾಮ, ನೀನು ಏನಲ್ಲ ಅವನ ಮುಂದೆ. ಅಷ್ಟು ಮೆಥಡ್ಗಳನ್ನು ಯೂಸ್ ಮಾಡ್ತಾನೆ, ಅಷ್ಟು ವೆಪನ್ಸ್ ಇಟ್ಕೊಂಡಿದ್ದಾನೆ ಅವನ ಹತ್ರ. ಏನು ಒಂದೊಂದು ವೆಪನ್ಸ್ ಅಂದರೆ ಅಂತಿಂಥ ವೆಪನ್ಸ್ ಅಲ್ಲ ಕಾಮಂದು. ಅವು ಎಂದೂ ಮುರಿಯಲ್ಲ, ಅವು ಎಂದೂ ಹಳೇದಾಗಲ್ಲ. ಬಿಡ್ತಾನೇ ಇರ್ತಾನಂತೆ ಬಾಣಗಳನ್ನು. ನೀನು ಏನು ಮಾಡಿದರೂ ಅವನನ್ನು ಹಿಡಿಲಿಕ್ಕೆ ಬಿಡೋದಿಲ್ಲ. ತಸ್ಮಾತ್, ಹಾಗಾದರೆ ಕೃಷ್ಣ ಸಾಧ್ಯವಿಲ್ಲ ಅಂಥೇಳಿ ಸುಮ್ಮನೆ ಕೂಡೋಣ ಹೇಗೆ ಅಂದರೆ, ಸುಮ್ಮನೆ ಕೂತ್ರೆ ಏನು ಉಪಯೋಗನೋ? ಅವ ಶತ್ರು, ಅವ ನಿನ್ನ ಶತ್ರು, ಅವ ನಿನ್ನ ವೈರಿ, ನಿನ್ನ ಸಾಧನೆಗೆ ಅವನು ಕುಂಠಿತಗೊಳಿಸ್ತಾನೆ, ನಿನ್ನನ್ನೇ ಬಂಧಿಸ್ತಾನೆ ಅಂತ ಗೊತ್ತಾಗಿ ಸುಮ್ಮನೆ ಕೂಡ್ತಾರೇನೋ? ಹೋರಾಡಬೇಕು. ಹಾಗಾದರೆ ಅರ್ಜುನ ಶ್ರೀಕೃಷ್ಣರ ಸಂವಾದದಲ್ಲಿ ಭೀಷ್ಮದ್ರೋಣಾದಿಗಳ ಜೊತೆಗೆ ಯುದ್ಧ ಅರ್ಜುನನಿಗೆ ಧರ್ಮವಾದರೆ, ನಿಮಗೆಲ್ಲರಿಗೂ ಕೂಡ ಯುದ್ಧ ಕಾಮನ ಜೊತೆಗೆ ಯುದ್ಧ, ಇದು ಒಂದು ಸ್ವಧರ್ಮ ಅನ್ನೋದು ಕೃಷ್ಣ ಪರಮಾತ್ಮನ ಅಭಿಪ್ರಾಯ. ಅವನಿಗದು ಯುದ್ಧ, ಅದು ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ನಮಗೂ ನಿಮಗೂ ಎಲ್ಲ ಕಾಮವನ್ನು ನಿಗ್ರಹಿಸೋದೇ ಯುದ್ಧ. ಆ ಮಾತು ಬಂದ ಕೂಡಲೇ ಈ ವಿಷಯ ಪ್ರಸ್ತಾಪ ಆಗಿದೆ. ಅದಕ್ಕೇನೆ ಮನುಷ್ಯ ಮೊದಲು ಮಾಡಬೇಕಿರೋದೇ ಅದು ಏನು? ಕಾಮವನ್ನು ಪತ್ತೆ ಹಚ್ಚಿ ಗೆಲ್ಲಬೇಕು. ತಸ್ಮಾತ್ ತ್ವಮಿಂದ್ರಿಯಾಣ್ಯಾದೌ ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಜೈಹ್ಯೇನಂ ಜ್ಞಾನವಿಜ್ಞಾನನಾಶನಂ. ಪಾಪ್ಮಾನಂ ಪ್ರಜೈಹ್ಯೇನಂ ಜ್ಞಾನವಿಜ್ಞಾನನಾಶನಂ. ಅರೇ, ಎಷ್ಟು ದೊಡ್ಡ ಕಳ್ಳನನ್ನು ಒಳಗೆ ಸಾಕಿಬಿಟ್ಟೆಪ್ಪ, ಎಂಥ ನೀಚನನ್ನು ಒಳಗೆ ಸಾಕಿದಿ ನೀನು, ಎಂಥವನಿಗೆ ಆಶ್ರಯ ಕೊಟ್ಟು. ಅವನನ್ನು ಹೊರಗೆ ಹಾಕದೇ ಇದ್ದರೆ ಶಿಕ್ಷೆ ಅವನಿಗೆ ಹೇಗೋ ನಮಗೂ ಆಗ್ತದಂತೆ. ಉಗ್ರಗಾಮಿಗಳಿಗೆ ಶಿಕ್ಷೆ ಹೇಗೋ, ಉಗ್ರಗಾಮಿಗೆ ಆಶ್ರಯ ಕೊಟ್ಟವನಿಗೂ ಶಿಕ್ಷೆ ಹಾಗೇ ಇದೆ ತಾನೆ. ಉಗ್ರನಿಗೂ ಶಿಕ್ಷೆ, ಉಗ್ರನಿಗೆ ಆಶ್ರಯ ಕೊಟ್ಟವನಿಗೂ ಶಿಕ್ಷೆ. ಹಾಗೆ ಉಗ್ರ ಕಾಮ, ಅವನಿಗೆ ನಾವು ಆಶ್ರಯ ಕೊಟ್ಟಿದ್ದೇವೆ ಅಂತಾದರೆ ಅವನಿಗಷ್ಟೇ ಶಿಕ್ಷೆ ಅಲ್ಲ, ಶಿಕ್ಷೆ ನಮಗೂ ಆಗ್ತದೆ. ಈ ಎಚ್ಚರಿಕೆಯಿಂದಲಾದರೂ ಅವನನ್ನು ಹೋರಾಡಿ ಅವನನ್ನು ಗೆಲ್ಲು ಅಂತಾನೆ ಕೃಷ್ಣ. ಏನು ಹೋರಾಡಿ ಗೆಲ್ಲೋದು ಅಂದರೆ, ಇಂದ್ರಿಯಾಣ್ಯಾದೋ ನಿಯಮ್ಯ ಭರತರ್ಷಭ. ಒಂದೊಂದು ಇಂದ್ರಿಯಗಳು ಅವ ಬಂದು ವಾಸ ಮಾಡಲಿಕ್ಕೆ ಅಡುಗೆ ತಾಣ ಮಾಡಿಕೊಂಡಿರ್ತಾನಲ್ಲ, ಅವುಗಳನ್ನು ನಿನ್ನ ವಶಕ್ಕೆ ತಗೊಳ್ಳೋ ಪ್ರಯತ್ನ ಮಾಡು ಅಂತಂದ ಕೃಷ್ಣ. ಅವ ಕಣ್ಣಿನಲ್ಲಿ ಬಂದು ಸೇರಿ ಮಾಡ್ತಾನ, ಹಾಗಾದರೆ ಕಣ್ಣನ್ನು ನಿನ್ನ ವಶಕ್ಕೆ ತಗೋ. ಅವ ಕಿವಿಯಲ್ಲಿ ಬಂದು ಸೇರಿ ಮಾಡ್ತಾನ ತನ್ನ ಕಾರ್ಯಚಟುವಟಿಕೆಗಳನ್ನು, ಹಾಗಾದರೆ ಕಿವಿಯನ್ನು ನಿನ್ನ ವಶಕ್ಕೆ ತಗೋ. ಅವ ಕೈಯಲ್ಲಿ ಬರ್ತಾನ, ಕೈಯನ್ನು ನಿನ್ನ ವಶಕ್ಕೆ ತಗೋ. ಯಾವ್ಯಾವ ಅಡುಗೆ ತಾಣಗಳನ್ನು ತಂದು ಅಂತ ಮಾಡಿ ತನ್ನ ಕಾರ್ಯಚಟುವಟಿಕೆ ನಡೆಸಲಿಕ್ಕೆ ಉಪಯೋಗಿಸ್ತಿದ್ದಾನೆ, ಅದೆಲ್ಲ ನಿಂದು ಅಂತ ಮಾಡ್ಕೋ. ಅರ್ಥಾತ್ ನಿನ್ನ ಪರವಶತೆಗೆ ತಗೋ. ಅಡುಗೆ ತಾಣ ನಮ್ಮ ಪರವಶ ಆಯಿತು ಅಂದರೆ ಒಳಗೆ ಕಾರ್ಯಚಟುವಟಿಕೆ ಅಪ್ಪಿತಪ್ಪಿ ಮಾಡಲಿಕ್ಕೆ ಬಂದಾಗ ಸಿಕ್ಕಾಕೊಳ್ಳೇಬೇಕಾಗ್ತದೆ. ಇದು ಕೃಷ್ಣ ಹೇಳಿಕೊಡ್ತಾ ಇರುವಂಥ ಒಂದು ವಿಷಯ. ತಸ್ಮಾತ್ವಂ ಇಂದ್ರಿಯಾಣ್ಯಾದೋ ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಜೈಹ್ಯೇನಂ ಜ್ಞಾನ ವಿಜ್ಞಾನ ನಾಶನಂ. ಇದು ಕೃಷ್ಣ ಪರಮಾತ್ಮ ಕಾಮವನ್ನು ಹನನ ಮಾಡಲಿಕ್ಕೆ ಉಪಾಯವನ್ನು ಹೇಳಲಿಕ್ಕೆ ಇಂದ್ರಿಯ ನಿಗ್ರಹವನ್ನೇ ಪ್ರಮುಖವಾಗಿ ನಿರೂಪಣೆ ಮಾಡಿಬಿಟ್ಟ. ಸುಮ್ಮನೆ ಇಂದ್ರಿಯ ನಿಗ್ರಹ ಕೃಷ್ಣ ಹೇಳಿದ್ದಲ್ಲ. ನಿಮ್ಮನ್ನು ಹಿಂಸೆ ಮಾಡಬೇಕು ಅಂತ ಇಂದ್ರಿಯ ನಿಗ್ರಹ ಹೇಳಿದ್ದಲ್ಲ ಕೃಷ್ಣ. ಅದನ್ನು ನೋಡಬೇಡ, ಇದನ್ನು ಕೇಳಬೇಡ, ಅದನ್ನು ತಿನ್ನಬೇಡ, ಅದನ್ನು ಅಪೇಕ್ಷಿಸಬೇಡ, ಇದನ್ನೆಲ್ಲ ಹೇಳಿ ಕೃಷ್ಣೇನು ನಮ್ಮನ್ನೇನು ಉಪವಾಸ ಕೆಡಬೇಕು ಅಂತಿದ್ದಾನೇನು? ಮತ್ತೆ ಅವನಿಗೇನಾಗೋದಿದೆ? ಇಂದ್ರಿಯ ನಿಗ್ರಹದ ವಿಷಯವನ್ನು ಕೃಷ್ಣ ಯಾಕೆ ಪ್ರಸ್ತಾಪಿಸ್ತಾನೆ?
ಅರೇ ಬಹಳ ದೊಡ್ಡ ಉಗ್ರಗಾಮಿನ ಸಾಕ್ಕೊಂಡಿದ್ದಿ ನಿನ್ನ ದೇಹದೊಳಗೆ, ಅವನನ್ನು ಕಿತ್ತಿ ಎಸಿಬೇಕಾಗಿದೆ, ಅದಕ್ಕೆ ಇಂದ್ರಿಯ ನಿಗ್ರಹ ಮಾಡು ಅಂತಂದ ಕೃಷ್ಣ. ಇದು ಬಿಟ್ಟು ಬೇರೆ ಉಪಾಯ ಇಲ್ಲ. ಅದಕ್ಕೆ ಇಂದ್ರಿಯ ನಿಗ್ರಹದ ಮಹತ್ವ ಹೇಳ್ತಾನೆ. ಇಂದ್ರಿಯಗಳನ್ನು ನಿಗ್ರಹಿಸೋದು ಹೇಗೆ? ಹೊರಗೆ ಅಡಗುತಾಣಗಳನ್ನು, ಶತ್ರುಗಳನ್ನು ಗೆಲ್ಲಬೇಕಾದಾಗ ಸುಲಭವಾಗಿ ಹೋಗಿಬಿಡ್ತಾರೆ. ಒಂದಿಷ್ಟು ಸೈನಿಕರನ್ನು ಕರ್ಕೊಂಡು ಹೋಗಿ ಓ ಇದಾ ಅದ ಅಂತ ಪತ್ತೆ ಹಚ್ಚಿ ಅವರವರು ತಮ್ಮ ವಶ ಮಾಡ್ಕೊಳ್ತಾರೆ. ಇಲ್ಲಿ ಹೆಂಗ್ರಿ? ಅದಕ್ಕೆ ಕೃಷ್ಣ ಹೇಳ್ದ, ಇಂದ್ರಿಯಗಳನ್ನು ನಿಯಂತ್ರಿಸೋ ಮನಸ್ಸನ್ನು ಅದನ್ನು ನಿಯಂತ್ರಿಸಿ ಅದಕ್ಕಿಂತ ಮೇಲಿರುವ ಬುದ್ಧಿಯನ್ನು ನಿಯಂತ್ರಿಸಿ ಅದಕ್ಕೂ ಮೇಲಿರುವಂತಹ ನನ್ನಿಂದಲೇ ಆ ಇಂದ್ರಿಯಗಳ ನಿಗ್ರಹ ಅಂತ ಕೃಷ್ಣ ಹೇಳ್ತಾನಂತ. ಒಬ್ಬ ಒಳ್ಳೆ ಕಮಾಂಡೋ ಇರಲಿಲ್ಲ ಅಂತಾದರೆ, ಕಮಾಂಡೋ ಅಂತ ಬೇಕೋ ಬೇಡೋ, ನಿಗ್ರಹ ದಳದ ಮುಖ್ಯಸ್ಥ ಅಂತ ಒಬ್ಬನ ಮಾಡಿರ್ತಾರೆ. ಉಗ್ರಗಾಮಿಗಳನ್ನು ಹಿಡಿಬೇಕಾದ್ರೆ ಒಂದು ಸಣ್ಣ ಒಳಗಿಂದೊಳಗೆ ಒಂದು ಸಮಿತಿ ರಚನೆ ಮಾಡಿ ಆ ಸಮಿತಿಯಲ್ಲಿ ಒಬ್ಬ ಮುಖಂಡನನ್ನು ಮಾಡ್ತಾರಂತೆ. ನಿನ್ನ ಅಧೀನತೆಯಲ್ಲಿ ಈ ಕಾರ್ಯ ನಡೀಲಿ ಅಂತ. ಹಾಗೆ ಎಲ್ಲ ಇಂದ್ರಿಯಗಳಿಗಿಂತ ಮನಸ್ಸಿಗಿಂತ ಬುದ್ಧಿಗಿಂತ ಒಬ್ಬ ಮೇಲ್ಗಡೆ ಇದ್ದಾನೆ. ಅವನು ಪರಮವೀರ್ ಚಕ್ರ ಪಡ್ಕೊಂಡಿದ್ದಾನೆ. ಈ ನಿಗ್ರಹ ಮಾಡಿಯೇ ಪರಮವೀರ್ ಚಕ್ರ ಪಡ್ಕೊಂಡಿರ್ತಾರೆ. ಸಾಕಷ್ಟು ಕಡೆ ಈ ಪರಮವೀರ ಚಕ್ರ ಅಂತ ಹಾಕ್ತಾರೋ ಇಲ್ಲೋ. ಹಾಗೆ ಇವ ಯಾವ ಪರಮವೀರ ಚಕ್ರ ಅಂದರೆ, ಇವ ಚಕ್ರಧಾರಿ ಆದ್ದರಿಂದ ಇವನೇ ಪರಮವೀರ ಚಕ್ರ ಅಂತ ಅರ್ಥ. ಚಕ್ರಧಾರಿ ಶ್ರೀಹರಿ ಕೃಷ್ಣ, ಅವನು ಎಲ್ಲದಕ್ಕೂ ಕಮಾಂಡೋ. ಅವನ ಕೈ ಅಧೀನದಲ್ಲಿ ಬುದ್ಧಿ, ಅವನ ಅಧೀನತೆಯಲ್ಲಿ ಮನಸ್ಸು, ಅವನ ಅಧೀನತೆಯಲ್ಲಿ ಇಂದ್ರಿಯಗಳು. ಹೀಗೆ ಕಾರ್ಯಚಟುವಟಿಕೆಗಳನ್ನು ರೂಪಿಸ್ಲಿಕ್ಕೆ ಹೋದರೆ ಅನಾಯಾಸೇನ ಕಾಮ ಅನ್ನೋ ಉಗ್ರನನ್ನು ಅಡಗುತಾಣಗಳೆಲ್ಲ ಪರವಶ ಮಾಡಿಕೊಂಡು ಅವನನ್ನು ನಿಗ್ರಹಿಸಲಿಕ್ಕೆ ಸಾಧ್ಯ ಅಂತಂತಾನೆ. ನೋಡಿ, ಈ ಪದ್ಯಗಳು ಇಷ್ಟು ಅರ್ಥ ಕೊಡ್ತಾವೆ. ಇದೆಲ್ಲ ಉಪನಿಷತ್ನಲ್ಲಿ ಬಂದ ವಿಷಯ. ಕಾಠಕ ಮೊದಲಾದ ಉಪನಿಷತ್ನಲ್ಲಿ ಬಂದ ರಹಸ್ಯವನ್ನು ಶ್ರೀಕೃಷ್ಣ ನಮಗೋಸ್ಕರ ಅಂತ ಕಾಮ ನಿಗ್ರಹಕ್ಕಾಗಿ ಇಂದ್ರಿಯ ನಿಗ್ರಹ ಬೇಕು, ಇಂದ್ರಿಯ ನಿಗ್ರಹಕ್ಕಾಗಿ ಮನಸ್ಸಿನ ನಿಗ್ರಹಕ್ಕಾಗಿ ಬುದ್ಧಿ ನಿಗ್ರಹಕ್ಕಾಗಿ ಭಗವಂತ ಅಲ್ಲಿಗೆ ಮುಟ್ಟಿಸ್ತಾ ಇದ್ದಾನೆ ಕರ್ಮಯೋಗದ ಸಮಾಪ್ತಿಗೆ. ಹೇಳುವ ಮಾತು, ಇಂದ್ರಿಯಾಣಿ ಪರಾಣ್ಯಾಹುಃ ಇಂದ್ರಿಯೇಭ್ಯ ಪರಂ ಮನಃ ಮನಸಸ್ತು ಪರಾ ಬುದ್ಧಿಃ ಬುದ್ಧೇಃ ಯೋ ಬುದ್ಧೇಃ ಪರತಸ್ತು ಸಹ ಏವಂ ಬುದ್ಧೇಃ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮಾನಮಾತ್ಮನಾ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ ಕಾಮರೂಪಂ ಶತ್ರುಂ ಜಹಿ ಅಂತ ಕೃಷ್ಣ ಕೊನೆಗೆ ಈ ಅಧ್ಯಾಯದ ಮಾತನ್ನು ಹೇಳುವಾಗ ಅಂತ ಇದ್ದಾನೆ. ದುರಾಸದಂ ಶತ್ರುಂ ಜಹಿ ಕಾಮರೂಪಂ, ಅವನು ಕಾಮರೂಪನಾದಂಥ ಶತ್ರು. ದುರಾಸದ ಅಂತ ಕೃಷ್ಣನೇ ಹೇಳಿಬಿಟ್ಟ. ಸುಲಭವಾಗಿ ಸಾಧ್ಯವಿಲ್ಲದ್ದು, ದುಃಖೇನ ಸುಲಭವಾಗಿ ಸಾಧ್ಯ ಇಲ್ಲದಂಥ ವ್ಯಕ್ತಿ ಗೆಲ್ಲಲಿಕ್ಕಾಗಲ್ಲ ಅವನನ್ನು. ಅಂಥವನನ್ನು ನೀನು ಗೆಲ್ಲಬೇಕು, ಅವನನ್ನು ನಿಗ್ರಹಿಸಬೇಕು, ಕೊಲ್ಲಬೇಕು. ಯಾರ ಮೂಲಕ? ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮಾನಮಾತ್ಮನಾ. ಬುದ್ಧೇ ಪರಂ ಬುದ್ಧ್ವಾ, ಬುದ್ಧಿತತ್ವಕ್ಕಿಂತಲೂ ಶ್ರೇಷ್ಠ ಒಬ್ಬನಿದ್ದಾನಲ್ಲ, ಅವನನ್ನು ತಿಳಿದು ಅವನೊಳಗೆ ಮನಸ್ಸನ್ನು ಇರಿಸಿ ಅವನ ಕರುಣೆಗೆ ಪಾತ್ರನಾಗಿ, ಸ್ವಾಮಿ ಯಾಕಪ್ಪ ಈ ಉಗ್ರಗಾಮಿಯನ್ನು ನನ್ನೊಳಗೆ ಬೆಳೆಸ್ತಿದ್ದಿ, ಕಿತ್ಯಾಕು ಅಂತ ಅವನನ್ನು ಕೇಳಿಕೊಂಡು ಅವನ ಮೂಲಕವಾಗಿ ಗೆಲ್ಲಬೇಕಂತ. ಇದನ್ನು ಕೃಷ್ಣ ಹೇಳಬೇಕಾಗಿದೆ. ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮಾನಮಾತ್ಮನ. ನಿನ್ನೊಳಗೆ ಬೇರೂರಿದ ಕಾಮನನ್ನು ನಿನ್ನೊಳಗೇ ಸನ್ನಿಹಿತನಾದ ಭಗವಂತನಿಂದಲೇ ನೀನು ಗೆಲ್ಲಬೇಕೇ ಹೊರತು ನೀನದನ್ನು ಬೇರೆ ಏನು ತಿಪ್ಪರ್ಲಾಗ ಹಾಕಿದರೂ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ನಾನೇ ಪ್ರಯತ್ನ ಮಾಡ್ತೀನಿ ಅಂದರೆ ಸಾಧ್ಯ ಇಲ್ಲ. ಒಳಗಿದ್ದಾನೆ ಪರಮಾತ್ಮ, ಅವನ ತಿಳುವಳಿಕೆ ಮುಖ್ಯ, ಅವನ ಪ್ರಸಾದ ಮುಖ್ಯ, ಅವ ದಂಡನಾಯಕ, ಅವನಿಗೆ ಪರವಶರಾಗಬೇಕು. ಶತ್ರುಗಳನ್ನು ನಾವು ನೇರ ನಿಯಂತ್ರಿಸಲಿಕ್ಕೆ ಶಕ್ತಿ ಇಲ್ಲದೆ ಇದ್ದಾಗ ಒಬ್ಬ ಬಲಶಾಲಿಗಳ ಜೊತೆಗೆ ಸಖ್ಯ ಬೆಳೆಸ್ಬೇಕು ತಾನೇ. ಬಲಶಾಲಿಯ ಜೊತೆಗೆ ಸಖ್ಯ, ಶತ್ರುಗಳನ್ನು ನಾವು ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ. ಇದು ಲೋಕದಲ್ಲಿ ಮಾಡ್ತೇವೆ.
ಹಾಗೆ ಮನುಷ್ಯರಾದ ನಾವು ಈ ದೇಹ ಅನ್ನೋ ಪಟ್ಟಣದಲ್ಲಿ ನಮಗೆ ಬೇಡವಾಗಿದ್ದರೂ ನಮ್ಮೊಳಗೆ ಸೇರಿಕೊಂಡ ಶತ್ರುವನ್ನು ನಾವು ಗೆಲ್ಲಬೇಕಾದ್ರೆ ನಾವು ಕೂಡ ಈಗ ಸಖ್ಯ ಮಾಡಲೇಬೇಕಾಗಿದೆ. ಆ ಸಖ್ಯ ಬೇರೆ ಇನ್ಯಾರ್ದೋ ಜೊತೆಗಲ್ಲ, ಬಲಶಾಲಿಯ ಜೊತೆಗೆ ಸಖ್ಯ ಮಾಡಬೇಕು. ಯಾರು ಬಲಶಾಲಿ? ಆ ಪರಮಾತ್ಮ. ಎಲ್ಲರಿಗಿಂತ ಬಲಶಾಲಿ ಉತ್ತಮ ಅವನ ಸಖ್ಯ ನಮಗೆ ಬೇಕು. ಅವನ ಸಖ್ಯದಿಂದ, ಅವನ ಪ್ರಭಾವದಿಂದ ಕಾಮ ಅನ್ನೋನು ಅವನಿಗೆ ಬಲಶಾಲಿ ಜೊತೆಗೆ ಸಖ್ಯ ಇದೆ ಅಂದರೆ ನಾನಿನ್ನು ಅವನನ್ನು ಏನು ಮಾಡಲಿಕ್ಕಾಗಲ್ಲ ಅಂತ ಅವ ತಾನಾಗೆ ದೂರ ಸರಿಲಿಕ್ಕಾಗ್ತದಂತೆ. ನಾವು ದುರ್ಬಲರಾದರೆ ನಮ್ಮನ್ನು ನಾವು ಮೇಲಿಂದ ಮೇಲೆ ಯಾರ ಸಖ್ಯವೂ ಇಲ್ಲ, ಯಾವ ಆಯುಧನೂ ಇಟ್ಟುಕೊಂಡಿಲ್ಲ, ಇವನು ಹೆಂಗಿದ್ರೂ ದುರ್ಬಲ ಇದ್ದಾನೆ, ನಾನು ಕೇಳಿದ್ದನ್ನೆಲ್ಲ ನನಗೆ ಊಟಕ್ಕೆ ಹಾಕ್ತಾನೆ, ನಾನು ಯಾಕೆ ಬಿಟ್ಟು ಹೋಗಲಿ ಅಂತ ನಮ್ಮನೆಯಲ್ಲೇ ಇದ್ದು ಬಿಡ್ತಾನೆ. ನಮ್ಮನ್ನು ಚೆನ್ನಾಗಿ ಬಲಿ ತಗೊಳ್ತಾನೆ. ಬಲಿ ಕೊಡಬೇಕಾದ್ರೆ ಸಿಂಹವನ್ನು ಬಲಿ ಕೊಡ್ಲಿಕ್ಕಾಗ್ತದ? ಆನೇನು ಯಾರಾದರೂ ಬಲಿ ಕೊಡ್ತಾರಾ? ಕೊಡೋದು ಮತ್ತು ಯಥಾ ಪ್ರಕಾರ ದುರ್ಬಲವನ್ನೇ. ಹಾಗೆ ಮನುಷ್ಯರಾದ ನಾವು ಬಲಹೀನರಿದ್ದೇವೆ ಅಂತ ತಿಳಿದೇನೆ ಕಾಮ ನಮ್ಮನ್ನು ಆಕ್ರಮಿಸ್ತಾನೆ. ನಮಗೂ ಒಬ್ಬ ಬಲ ಇದೆ ಅಂತ ತಿಳಿತು ಅಂದ್ರೆ ಅವನಿಗೆ ನಮ್ಮನ್ನು ಬಿಟ್ಟು ಹೋಗ್ತಾನೆ. ನಮಗೆ ನಿಜವಾದ ಬಲ ಯಾರು ಅಂದರೆ ಸವೈ ಬಲಂ ಬಲಿನಾಂ ಚ ಪರೇಶಾಂ. ಆ ಬಲಶಾಲಿ ಪರಮಾತ್ಮನನ್ನು ಪರಿತ್ಯಜಿಸಿಬಿಟ್ವಿ. ಯಾರೋ ಮನೆಗೆ ಬಂದಲ್ಲ ಅಂತ ಅತಿಥಿಯನ್ನು ಒಳಗೆ ಸಾಕಿಬಿಟ್ವಿ. ಅವ ನಮ್ಮನ್ನೇ ಕೊಳ್ಳೆ ಹೊಡಿತಿದ್ದಾನೆ. ಯಾಕೆ ಅಂದರೆ ದುರ್ಬಲರು ಅಂತ ಕೊಳ್ಳೆ ಹೊಡಿತಿರ್ತಾನೆ. ಬಲಶಾಲಿ ಅವನನ್ನು ಮೊರೆ ಹೋದ್ವಿ ಅಂದರೆ ತಾನಾಗೆ ಅವ ದೂರ ಸರಿತಾನೆ. ಇದು ಒಂದು ಮೇಲ್ನೋಟದ ಅರ್ಥ ಈ ಪದ್ಯಗಳಿಗೆ. ಈ ಪದ್ಯಕ್ಕೆ ಒಳನೋಟದ ಅರ್ಥ ಇದೆ, ಅದನ್ನು ಅನುಸಂಧಾನ ಮಾಡಬೇಕು. ಇಂದ್ರಿಯಗಳಿಗಿಂತ ಮನಸ್ಸು ಶ್ರೇಷ್ಠ, ಮನಸ್ಸಿಗಿಂತಲೂ ಕೂಡ ಬುದ್ಧಿ ಶ್ರೇಷ್ಠ, ಬುದ್ಧಿಗಿಂತಲೂ ಕೂಡ ಪರಮಾತ್ಮ ಶ್ರೇಷ್ಠ. ಪರಮಾತ್ಮನ ತಿಳುವಳಿಕೆಯಿಂದ ಆಯುಧ ಮಾಡಿಕೊಂಡು ಕಾಮನನ್ನು ಓಡಿಸ್ಬೇಕು ಅನ್ನೋದು ಕೃಷ್ಣನ ಒಂದು ಮೇಲ್ನೋಟದ ಮಾತಿನ ಅರ್ಥ. ಇದಕ್ಕೆ ಒಳನೋಟದ ಅರ್ಥ ಇದೆ. ಇಂದ್ರಿಯಗಳಿಗಿಂತ ಮನಸ್ಸು ಶ್ರೇಷ್ಠ ಅಂದರೆ ಕಾಮ ಅಂದರೆ ಹೆಂಗೆ ಕಾಲನೇಮಿ ಅನ್ನೋ ಅರ್ಥ ಇದೆ, ಹಾಗೆ ಇಂದ್ರಿಯಗಳು ಅಂದರೆ ಇಂದ್ರಿಯದ ಅಭಿಮಾನಿಗಳು ಅಂತ ಅರ್ಥ ಅಂತೆ. ಒಂದೊಂದಕ್ಕೆ ಒಬ್ಬೊಬ್ಬ ದೇವತೆಗಳು ನಮ್ಮ ದೇಹದೊಳಗಿರ್ತಾರೆ. ಅವರುಗಳಿಗೆ ಇಂದ್ರಿಯ ಅಂತ ಕೃಷ್ಣ ಕರೀತಾನೆ. ಶಬ್ದ ಇಂದ್ರಿಯವೇ ಅವರಿಗೂ ಹೇಳೋದು, ಆದರೆ ಅವರ ಹೆಸರು ಹೇಳಲಿಲ್ಲ ಅಷ್ಟೇ ಕೃಷ್ಣ. ವಾಸ್ತವಿಕವಾಗಿ ಇದು ಅವ್ರದ್ದೇ ಹೆಸರು. ಇಂದ್ರಿಯ ಅಂದರೆ ಯಾರು? ಹಾಗಾದರೆ ಸೂರ್ಯ, ಚಂದ್ರ, ದಕ್ಷ, ಜಯಂತ, ವರುಣ, ಇವೆಲ್ಲ ಇಂದ್ರಿಯ ಅನ್ನೋ ಶಬ್ದದಿಂದ ತಗೊಳ್ಬೇಕಾದ ಅರ್ಥ, ಒಳಗಿನ ರಹಸ್ಯ ಇದು. ಅವುಗಳಿಗಿಂತ ಶ್ರೇಷ್ಠ ಮನಸ್ಸು ಅಂದರೆ ನಮ್ಮ ನಿಮ್ಮ ದೇಹದೊಳಗಿರುವಂಥ ಯಾವುದೋ ಒಂದು ಯಂತ್ರ ಅಂತ ಭಾವಿಸಬಾರ್ದು. ಮನಸ್ಸು ಅಂದರೆ ಹಾರ್ಟ್, ಅದು ಒಂದು ಯಂತ್ರ ಅಂತ, ಅದಲ್ಲ ಇಲ್ಲಿ ಕೃಷ್ಣ ಅದನ್ನು ಹೇಳಿದ್ದಲ್ಲ. ಆ ಮನಸ್ಸಿಗೆ ಒಳಗೆ ನಿಂತು ಪ್ರೇರಣೆ ಮಾಡುವ ಶಿವ, ರುದ್ರ ಶ್ರೇಷ್ಠ ಅಂತ ಅರ್ಥ ಅಂತ. ಮನಸ್ಸಿಗಿಂತ ಬುದ್ಧಿ ಶ್ರೇಷ್ಠ. ನೋಡಿ, ಇಲ್ಲಿ ಬುದ್ಧಿ ಅಂತಂದು ಕೂಡಲೇ ನಾವು ನೀವು ತಿಳಿಬೇಕಾದದ್ದು ಬರೀ ನಮ್ಮೊಳಗಿರೋ ವಿವೇಕ ಅಲ್ಲ, ಅದಕ್ಕೆ ಅಭಿಮಾನಿ ದೇವತೆ ಅಂತ ಅರ್ಥ. ಸರಸ್ವತಿ, ನಮ್ಮ ನಿಮ್ಮೆಲ್ಲರ ಬುದ್ಧಿ ಒಳಗಿರೋಳು ಯಾರು? ಸರಸ್ವತಿ. ಅವಳಿಗಿಂತ ಶ್ರೇಷ್ಠ ಯಾರು? ಅದು ಪರಮಾತ್ಮ ಅಂತಂದಿದ್ದಾನೆ. ಹೀಗೆ ಈ ಪ್ರಕ್ರಿಯೆ ಏನಿದೆ, ಭಗವದ್ಗೀತೆ ಮೇಲ್ನೋಟದ ಅರ್ಥಕ್ಕಿಂತ ಒಳನೋಟದಲ್ಲಿ ಒಂದು ಸುಂದರ ಅಭಿಪ್ರಾಯ ಇದೆ. ಅದನ್ನು ಇಲ್ಲಿ ವಿಸ್ತಾರ ಮಾಡಬೇಕು. ನಮ್ಮ ಇಂದ್ರಿಯಗಳಲ್ಲಿ ಹಾಗಾದರೆ ಕಣ್ಣಿಗೆ ಯಾರು, ನಮ್ಮ ಕಿವಿಗಳಿಗೆ ಯಾರು, ಮೂಗಿಗೆ ಯಾರು, ನಾಲಿಗೆಗೆ ಯಾರು? ಇದೆಲ್ಲ ರಹಸ್ಯ. ಕಾಮ ಯಾರು ಅಂತ ಕೇಳಿದರೆ ಕಾಲನೇಮಿ ಅಂತ ಉಗ್ರಗಾಮಿಯ ಹೆಸರು ಹೇಳಿದ್ರೋ ಇಲ್ಲೋ, ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಕಾಮ. ಅವನ ಹೆಸರು ನಿಜವಾಗಲೂ ಉರ್ಫ್ ಅಂತ ಹಾಕಿರ್ತಾರೆ. ಉರ್ಫ್ ಕಾಲನೇಮಿ ಅಂತ ಅರ್ಥ. ಕಾಮ ಉರ್ಫ್ ಕಾಲನೇಮಿ. ಹಾಗೆ ಇವನನ್ನು ಹಿಡಿಲಿಕ್ಕೆ ನಿಗ್ರಹ ದಳ ಬೇಕಲ್ಲ. ನಿಗ್ರಹ ದಳದ ಅಧಿಪತಿ ಯಾರು? ಅವನೇ ಯಾಕೆ ಅಧಿಪತಿ ಆದ? ಅವನಿಂದ ಈ ಕೆಲಸ ನಡೀತದೆ. ಹೀಗಾಗಿ ನಾವು ನೀವು ಸಹಾಯ ಬೇಡಬೇಕಾಗಿರೋದು ಅವನ ಹತ್ರ. ಇವನನ್ನು ಗೆಲ್ಲಲಿಕ್ಕೆ ಅವನ ಸಹಾಯ ಬೇಕು. ಈ ರಹಸ್ಯವನ್ನು ಹೇಳಿಕೊಡ್ಲಿಕ್ಕೆ ಈ ಪದ್ಯಗಳು ಬಂದಿದ್ದಾವಂತೆ. ಕಣ್ಣು, ಕಿವಿ, ಮೂಗು, ಬಾಯಿಗಳ ಅಭಿಮಾನಿ ದೇವತೆಗಳನ್ನು ತಿಳಿದು, ಆ ದೇವತೆಗಳನ್ನೂ ನಿಯಂತ್ರಿಸುವ ಮನಸ್ಸಿನ ದೇವತೆಯನ್ನು ತಿಳಿದು, ಅವನನ್ನೂ ನಿಯಂತ್ರಿಸುವ ಬುದ್ಧಿ ದೇವತೆಯನ್ನು ತಿಳಿದು, ಬುದ್ಧಿಯನ್ನೂ ನಿಯಂತ್ರಿಸುವಂತಹ ಭಗವಂತನನ್ನು ತಿಳಿದಲ್ಲಿ ಅವ ಈ ಎಲ್ಲ ಥರದ ವ್ಯವಸ್ಥೆಯನ್ನು ಮಾಡಿ ಅಡಗತಾಣಗಳನ್ನೆಲ್ಲ
ಕಾಮನಿಗೆ ಕೊಡದಂತೆ ನಮಗೆ ಅನುಗ್ರಹ ಮಾಡ್ತಾನೆ ಅಂತ ತಿಳಿಬೇಕಂತ. ಇದು ಈ ಅಧ್ಯಾಯದ ಅಭಿಪ್ರಾಯ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಕರ್ಮಯೋಗೋ ನಾಮ ತೃತೀಯೋಧ್ಯಾಯ. ಇಲ್ಲಿಗೆ 3ನೇ ಅಧ್ಯಾಯ ಮುಗಿಯುತ್ತದೆ ಅಂತಾರೆ. ಇದು ಕರ್ಮಯೋಗದಲ್ಲಿ ಕೊನೆಗೆ ಬಂದ ಒಂದು ಅಂಶ. ನಾಳೆ ದಿವಸ ಈ ಯೋಗದಲ್ಲಿ ಕೃಷ್ಣ ಏನು ಮಾತನಾಡಿದ, ಇಂದ್ರಿಯಾಣಿ ಪರಾಣ್ಯಾಹುಹು ಅಂತ. ಹಾಗಾದರೆ ಒಂದೊಂದು ಇಂದ್ರಿಯಗಳಿಗೆ ಒಬ್ಬೊಬ್ಬ ದೇವತೆಗಳಿದ್ದಾರೆ. ಅವುಗಳಿಗಿಂತ ಮನಸ್ಸಿನ ದೇವತೆ ಶ್ರೇಷ್ಠ, ಮನಸ್ಸಿನ ದೇವತೆಗಿಂತ ಬುದ್ಧಿ ಶ್ರೇಷ್ಠ, ಬುದ್ಧಿಗಿಂತ ಭಗವಂತ ಶ್ರೇಷ್ಠ ಅಂತೇನು ಕೃಷ್ಣ ಹೇಳಿದ. ಇದರ ಸರಿಯಾದ ವಿವರಣೆ ಹೇಗೆ ಮಾಡಿಕೊಳ್ಬೇಕು, ಇನ್ನೂ ತುಂಬ ವಿಸ್ತಾರವಾದ ಅರ್ಥ ಇದೆ ಅದಕ್ಕೆ. ನಾಳೆ ಆ ಅರ್ಥವನ್ನು ಸ್ವಲ್ಪ ತಿಳಿಸಿ ಮುಂದಿನ ಅಧ್ಯಾಯ 4ನೇದನ್ನು ನಾವು ಚಿಂತನೆ ಮಾಡೋ ಪ್ರಯತ್ನ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ, ಹರಯೇ ನಮಃ.